ಹತ್ತಿರವಾಗುತ್ತಿದೆ. ಓ ಪ್ರಭುವೇ ನೀನು ನನ್ನಲ್ಲಿ ಇರದಿದ್ದರೆ ಏತಕಿ ಬದುಕು. ಕಾಲವು ಗತಿಸಿ ಹೋಗುತ್ತಿದೆ, ನಿನ್ನ ಮರಣವು ಹತ್ತಿರವಾಗುತ್ತಿದೆ. ಕಾಲವು ಗತಿಸಿ ಹೋಗುತ್ತಿದೆ, ನಿನ್ನ ಮರಣವು ಹತ್ತಿರವಾಗುತ್ತಿದೆ. ಓ ಪ್ರಭುವೇ ನೀನು ನನ್ನಲ್ಲಿ ಇರದಿದ್ದರೆ ಏತಕಿ ಬದುಕು. ಕಾಲವು ಗತಿಸಿ ಹೋಗುತ್ತಿದೆ, ನಿನ್ನ ಮರಣವು ಹತ್ತಿರವಾಗುತ್ತಿದೆ. ಕಾಲವು ಗತಿಸಿ ಹೋಗುತ್ತಿದೆ, ಮರಣವು ತಗ್ಗೆರವುತ್ತಿದೆ. ಓ ಪ್ರಭುವಾ ನೀವು ನಾನು ಏಕಬೋತೆ ಎಂದು ತೀವ್ರತು. ಕಾಲವು ಗತಿಸಿ ಹೋಗುತ್ತಿದೆ, ಮರಣವು ತಗ್ಗೆರವುತ್ತಿದೆ. ಹೌದು ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ಇತ್ತೀಚೆಗೆ ಈಗಲೇ ಗರಂ ಗರಂ ತರ್ಜಮೆ ಮಾಡಿದೆವು ಇದನ್ನು ತೆಲುಗುನಲ್ಲಿ. ಆ ಮೊದಲನೇ ಆ ಅಂಶ, ಆ ಸ್ಟ್ಯಾಂಜ ಅದ್ಭುತವಾಗಿ ನಮಗೆ ತೋರಿ ಬರ್ತಾ ಇರುವುದರಿಂದ, ಯಾಕಂದ್ರೆ ಕಾಲವು ಗತಿಸಿ ಹೋಗುತ್ತಿದೆ, ನಿನ್ನ ಮರಣವು ಹತ್ತಿರವಾಗುತ್ತಿದೆ. ಓ ನನ್ನ ದೇವರೇ, ನನ್ನ ಒಡೆಯನೇ ಏಸಯ್ಯ, ನೀನು ನನ್ನಲ್ಲಿ ಇರದಿದ್ದರೆ ಏತಕ್ಕೆ ಈ ಬದುಕು. तेरे बिना ये जीवन सभी सुना सुना है. यीशु के बिना, तेरे बिना नहीं बता तुम समझेगा और कोई नहीं है. प्रेज लॉर्ड जीसस, हालेलुया. ಎಲ್ಲರೂ ಹೇಳ್ತೀರಿ ಗಂಭೀರವಾಗಿ ಹಾಲೆಲುಯಾ. ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ರಿ. ನನ್ನ ಅಂಶ ಏನಂದ್ರೆ ಇವತ್ತು ಸ್ವಲ್ಪ ಸಮಯ ಬಾಕಿ. ಪ್ರೇಸ್ ಲಾರ್ಡ್ ಜೀಸಸ್. ಸ್ವಲ್ಪ ಸಮಯ ಬಾಕಿ. ಗಂಭೀರವಾಗಿ ಹೇಳ್ತಿರಲ್ವಿಯಾ, ಸ್ವಲ್ಪ ಸಮಯ ಬಾಕಿ. ಈಗಲಾದರೂ ಪ್ರೈಸ್ ಲಾರ್ಡ್ ಜಿ, ಈಗಲಾದರೂ ಕನಿಷ್ಠ ಪಕ್ಷಕ್ಕೆ ಎಚ್ಚೆತ್ತುಕೊಳ್ಳಿರಿ. ಗಂಭೀರವಾಗಿ ಹೇಳ್ತಿರಲ್ವಿಯಾ. ಎಲ್ಲರೂ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡ್ತಾ ಇರ್ತೀರಿ, ಗಮನಿಸ್ತೀರಿ ಎಲ್ಲರೂ. ಪ್ರೈಸ್ ಲಾರ್ಡ್ ಜೀಸಸ್. ಬುದ್ಧಿವಂತರೆಲ್ಲರೂ ಗಮನಿಸ್ತೀರಿ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗ್ಲಿ. ನನಗೆ ಅನೇಕ ಜ್ಞಾನವಂತರಲ್ಲಿ ಬಂದು ಎಲ್ಲರೂ ಹೇಳ್ತೀರಿ ಹಲ್ಲೆಲೂಯಾ. ಗಂಭೀರ ಕೇಳಿಸ್ಬೇಕಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. हाँ, प्रेज लॉर्ड जीसस. अरे बोलो ना, प्रेज लॉर्ड जीसस. ಎಲ್ಲರೂ ಗಂಭೀರವಾಗಿ ಹೇಳ್ತೀರಲ್ವಿಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಕರ್ತನು ಸ್ವಲ್ಪ ಸಮಯ ಬಾಕಿ. ಈಗಲಾದರೂ ಎಚ್ಚೆತ್ತುಕೋ, ಈಗಲಾದರೂ ಎಚ್ಚೆತ್ತುಕೋ. ಸತ್ತವರ ಒಳಗಿಂದ ಎದ್ದೇಳು ಬಾ. ಯೇಸು ಕ್ರಿಸ್ತನ ಜ್ಞಾನೋದಯದ ಬೆಳಕು ನಿನಗೆ ಉದಯಿಸಲಿ ಎಂಬ ಹಾರೈಕೆ ನಮ್ಮೆಲ್ಲರದಾಗಿದೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಇದನ್ನು ನಾನು ಯಾಕೆ ಹೇಳಿದೆ ಅಂದ್ರೆ, ಹೋದ ಸಾರಿ ಇದನ್ನೇ ಅಂಶ ಬೇರೆ, ಆದ್ರೆ ಈಗ ಕಾಲವು ಸ್ವಲ್ಪ ಆಗಿದೆ. ಈಗಲಾದರೂ ಎಚ್ಚೆತ್ತುಕೋ. ಇದು ಯಾವುದ್ರ ಮೇಲೆ ಮಾತಾಡ್ತಾ ಇದೆ ಅಂದ್ರೆ, ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 12ನೇ ವಚನದಲ್ಲಿ ಈ ಮಾತು ನನ್ನ ಜೀವನದಲ್ಲಿ ಅತ್ಯಂತ ಎಚ್ಚರಿಕೆ. ಬೆಂಕಿಯಿಂದ ಆ ಕಂಬಿಯನ್ನು ಸುಟ್ಟಿ ಬರೆ ಇಟ್ಟರೆ ಹೆಂಗೆ ಎಚ್ಚೆತ್ಕೊಳ್ತಾನಲ್ಲ, ಹಾಗೆ ಎಚ್ಚೆತ್ಕೊಂಡಿದ್ದೀನಿ. ಅದೇ ಪ್ರಕಟಣ ಗ್ರಂಥ, ಅದು ಪ್ರವಾದನ ಪುಸ್ತಕ ಅಂತ ಹೇಳ್ತಾರೆ. ಅದಕ್ಕೆ ಪ್ರಕಟಣ ಗ್ರಂಥ 17ನೇ ಅಧ್ಯಾಯ 12ನೇ ವಚನ. ಬೇಗನೆ ಓದ್ತೀರಿ. ಆದುದರಿಂದ ಓದಿ. ಅದರಲ್ಲಿ ವಾಸ ಮಾಡುವವರೇ ಮುಂದೆ ಹರ್ಷಗೊಳ್ಳಿರಿ. ಅಯ್ಯೋ, ಭೂಮಿಯ ಮೇಲಿರುವವರು ಸಮುದ್ರದಲ್ಲಿ ಇರುವವರಿಗೆ ಅಯ್ಯೋ. ಕಾರಣ ಏನಂದ್ರೆ, ಅಯ್ಯೋ, ವೋ ಟು ದೆಮ್. ಆ ಕಾರಣ ಏನಂದ್ರೆ, ಸೈತಾನನು ತನಗಿರುವ ಸಮಯವು, ತನಗಿರುವ ಕಾಲವು ಸ್ವಲ್ಪವೇ ಎಂದು ತಿಳಿದು ಮಹಾರೌದ್ರದಿಂದ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ. ಆತ್ಮೀಯರೇ, ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ.
ಪ್ರೈಸ್ ದ ಲಾರ್ಡ್ ಜೀಸಸ್. ಪ್ರಕಟಣೆ 12. ನನ್ನ ಪ್ರಿಯ ಎಲ್ಲ ವೀಕ್ಷಕರೇ, ಆತ್ಮೀಯರೇ, ಇದು ಅದ್ಭುತವಾದಂಥ ಅಧ್ಯಯನವಾಗಿದೆ. ಬೈಬಲ್ ಅಧ್ಯಯನ, ಬೈಬಲ್ ಸ್ಟಡಿಯಲ್ಲಿ ನಾವು ಈ ಒಂದು ದಾಂಡೇಲಿಯಲ್ಲಿರ್ತಕ್ಕಂಥ ಒಂದು ಗಾಂಧಿನಗರ ಎಂಬ ಪ್ರದೇಶದಿಂದ ನಾವು ಈ ಬೈಬಲ್ ಸ್ಟಡಿಯನ್ನು ನಿಮ್ಮ ಕಡೆಗೆ ಪ್ರಸಾರ ಮಾಡ್ತಾ ಇದ್ದೇವೆ. ಆದರೆ ಭಾಳ ಸಂತೋಷವಾಯಿತು ನಿಮ್ಮೆಲ್ಲರ ಪ್ರತಿಕ್ರಿಯೆಯನ್ನು ನೋಡಿ. ಫೇಸ್ಬುಕ್ಕಲ್ಲಿ, ಇನ್ನು ಯೂಟ್ಯೂಬಲ್ಲಿ ಕೂಡ ಬರಬೇಕು. ಫೇಸ್ಬುಕ್ಕಲ್ಲಿ ನಿಮ್ಮ ಪ್ರತಿಕ್ರಿಯೆ ನೋಡಿ, ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ದಾರೆ ನೀವೆಲ್ಲ. ಹಲ್ಲೆಲೂಯಾ. ಇಲ್ಲಿ ಕೂತವರು ಕೂಡ ಹಾಗೆ ಕೇಳ್ತಾ ಇದ್ದಾರೆ ಎಂಬುದಾಗಿ ನನ್ನ ಹಾರೈಕೆ. ಪ್ರೈಸ್ ಲಾರ್ಡ್. ಅಲ್ಲಿದ್ದವ್ರು ಇಲ್ಲೇ ಬಂದು ಕೇಳ್ತಾ ಇದ್ದಾರೆ, ಇಲ್ಲಿದ್ದವ್ರು ಇಲ್ಲಿ ಹೋಗಬಾರ್ದು. ಓಕೆ, ಈಗ ಸಮಯವು ಕೊಂಚ, ಇದನ್ನು ನಮ್ಮ ಪೂರ್ವಜರು, ನಮ್ಮ ಪೂರ್ವ ಜ್ಞಾನಿಗಳು, ಹಲ್ಲೆಲೂಯಾ, ನಮಗೆ ಬೋಧಿಸ್ತಿರ್ತಕ್ಕಂಥ ಈ ಸಮಯವು ಸ್ವಲ್ಪವಾಗಿದೆ. ಸ್ವಲ್ಪ ರಿಯಾಕ್ಷನ್ ಸರಿಯಾಗಿರಬೇಕು. ನಿಮ್ಮ ರಿಯಾಕ್ಷನ್ಗಳು ಸರಿಯಾಗಿದ್ದರೆ ನನಗೆ ಆಕ್ಷನ್ ಸರಿಯಾಗಿ ಬರ್ತದೆ. ಹಲ್ಲೆಲೂಯಾ. ಸಮಯವು ಸ್ವಲ್ಪ ಅನ್ನೋ ಪದ ಇದೆ. ಸೈತಾನ ಹೇಳ್ತಾನೆ, ಅವನಿಗೆ ಸಮಯವು ಕೊಂಚವಾಗಿರೋದ್ರಿಂದ, ಸ್ವಲ್ಪವಾಗಿರೋದ್ರಿಂದ ಅವನು ರೌದ್ರವಾಗಿ ನಿಮ್ಮ ಹತ್ರ ಎಳೆದು ಬಂದಿದ್ದಾನೆ. ಅಂದ್ರೆ ಯಾರ ಹತ್ರ? ಆತ್ಮೀಯರು. ಯಾರ್ಯಾರು ಯೇಸು ಕ್ರಿಸ್ತನ ನಂಬಿ ಆತ್ಮೀಯತದಲ್ಲಿ ಬೆಳೀತಾ ಇದ್ದಾರೆ, ಬಲಪಡ್ತಾ ಇದ್ದಾರೆ, ಅವನು ಇಳಿದು ಬಂದಿದ್ದಾನೆ ಅಂದರೆ ಏನು ಹೆದರಕ್ಕೆ ಹೋಗಬೇಡ್ರಿ. ಅವನು ಹೇಗೆ ಕ್ರಿಯೆ ಮಾಡ್ತಾ ಇದ್ದಾನೆ? ಸಮಯವು ಸ್ವಲ್ಪವಾಗಿದೆ. ಸ್ವಲ್ಪ ಅಂದರೆ ಏನು? ನಮ್ಮ ಪೂರ್ವಜರನ್ನು ಕಲಿಸ, ಇನ್ನೂ ಬಹಳ ಸಮಯ ಇಲ್ಲ, ಇನ್ನು ಆಗಮನ ಬಂದುಬಿಟ್ಟಿದೆ, ಯೇಸು ಕ್ರಿಸ್ತರು ಮೇಘ ಮೇಲೆ ಬರ್ಲಿಕ್ಕಿದ್ದಾರೆ, ನೀವೆಲ್ಲರೂ ಸಿದ್ಧವಾಗಿರಿ ಎಂಬುದಾಗಿ, ಪ್ರೈಸ್ ಲಾರ್ಡ್ ಜೀಸಸ್, ನಮ್ಮ ಪೂರ್ವದಲ್ಲಿರತಕ್ಕಂಥ ಮಿತ್ರರು ಈ ರೀತಿಯಲ್ಲಿ ಹೇಳಿದ್ದಾರೆ. ಸಮಯವು ಸ್ವಲ್ಪ ಇದೆ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನ ಆಗಮನ ಸ್ವಲ್ಪ ಇದೆ, ಯೇಸು ಕ್ರಿಸ್ತನ ಆಗಮನ ಸಮೀಪ ಆಗಿದೆ ಎಂಬುದಾಗಿ ನಮ್ಮ ಜನರು ಹೇಳ್ತಿದ್ರು ಮೊದಲು. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಬೇರೆ ಯಾವ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ಬೇರೆ ಹಾಡು ಆಡ್ಬೇಕಾಗ್ತದೆ. ನಾನು ಚಿಂತೆ ಮಾಡಬೇಡ ತಂಗಿ, ಚಿಂತೆ ಮಾಡಬೇಡ. ಇಲ್ಲಿ ಕೂತವ್ರು ಯಾರು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ನೋಡುವವರು ಕೂಡ ಯಾರು ಚಿಂತೆ ಮಾಡ್ಲಿಕ್ಕೆ ನಾನು ಆಸ್ಪದ ಕೊಡೋದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಸೊ ಈ ಸಮಯ ಯಾಕೆ ಕೊಂಚದೆಂಬುದಾಗಿ ಹೇಳಿದ್ರೆ, ಭಾಳ ದಿವಸಗಳಿಂದ ನಾನು ಅಧ್ಯಯನ ಮಾಡ್ತಿದ್ದೆ. ಆದರೆ ಈಗ ನನಗೆ ಅರ್ಥ ಆಗ್ತದೆ, ಮಾನವನಿಗಿರ್ತಕ್ಕಂಥ ಸಮಯ, ಮಾನವನ ಬಾಳಿನ ಸಮಯ ಬಹಳ ಕೊಂಚವೇ, ಅಂದರೆ ಬಹಳ ಕಡಿಮೆ ಆಗಿದೆ. ಇನ್ನೊಂದು ಹೇಳಬೇಕಾದ್ರೆ ಸ್ವಲ್ಪವೇ ಇದೆ. ಅದಕ್ಕಾಗಿ ಅವನು ಇನ್ನು ಸ್ವಲ್ಪ ಇದೆ ಅಂದರೆ ನಾವೇನು ಕೊಡುವೆ, ಇನ್ನು ಎರಡನೇ ಆಗಮನ ಬಂದುಬಿಟ್ರೆ. ಇಲ್ಲ, ಒಂದು ಮನುಷ್ಯನು ಹುಟ್ಟಿ ಅವನು ಸಾಯುವವರೆಗೆ ಅವನಿಗೆ ಲೈಫ್ ಟೈಮ್ ಇದೆ. ಅದು 70 ವರ್ಷ, ಬಲ ಹೆಚ್ಚಿದ್ರೆ 80 ವರ್ಷ ಪಾಸಿಂಗ್ ಮಾಡ್ಕೊಂಡು ಬರ್ಬೇಕು. ಮತ್ತು ಬೈಕ್ಗೆ 15 ವರ್ಷ, ಅದು ಕಂಡೀಷನಲ್ಲಿದ್ದರೆ ಮತ್ತೊಂದು 5 ವರ್ಷ 2 ವರ್ಷ ಅವರು ಪಾಸಿಂಗ್ ಮಾಡಿ ಕೊಡ್ತಾರೆ. ಹಾಗೆ ಮನುಷ್ಯನಿಗಿರ್ತಕ್ಕಂಥ ಲೈಫ್ ಟೈಮು ಆ 70 ವರ್ಷ ಕೂಡ ನಾವು ಗ್ರಂಥದಲ್ಲಿ ನೋಡ್ತಾ ಇದ್ದೇವೆ ಬಹಳ ಸ್ವಲ್ಪವೇ ಎಂಬುದಾಗಿ. ಏನಾಗಿ ನೋಡ್ತಾ ಇದ್ದೇವೆ? ಬಹಳ ಸ್ವಲ್ಪವೇ ಎಂದು ನೋಡ್ತಾ ಇದ್ದೇವೆ ನಾವು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಬಹಳ ಜಾಸ್ತಿ ಇಲ್ಲ ಇದು ಸಮಯ, ಬಹಳ ಸ್ವಲ್ಪವೇ ಆಗಿದೆ. ಈ ಸಮಯ ಜಾಸ್ತಿ ಇಲ್ಲ. ಎಲ್ಲರೂ ಹೇಳ್ತಿರಲ್ವಯ್ಯ, ಜಾಸ್ತಿ ಇಲ್ಲ ಈ ಸಮಯ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಯಾಕಂದ್ರೆ ಇಲ್ಲಿ ಮನುಷ್ಯನು ಹುಟ್ಟಿ ಸಾಯೋದ್ರೊಳಗೆ 70 ವರ್ಷ, ಆ 70 ವರ್ಷ ಅದಕ್ಕೆ ಸ್ವಲ್ಪ. ನಾವೇನು ತಿಳ್ಕೊಂಡಿದ್ವಿ, ಎರಡನೇ ಆಗಮನ ಬರ್ತಾ ಇದೆ ಅಂತೇಳಿ. ಅವಲೋ, ಈ ಪ್ರಕಟಣೆ ಗ್ರಂಥ ಬರೆದು 2000 ವರ್ಷಗಳಾಯಿತು, 2000 ವರ್ಷಗಳಾಯಿತು. ಅದಲ್ಲ, ಸೈತಾನಿಗೆ ಗೊತ್ತಾಗಿದೆ ಇನ್ನು ಸ್ವಲ್ಪ ಸಮಯವಿದೆ ಎಂಬುದಾಗಿ. ಏನು? ಇನ್ನು ಸ್ವಲ್ಪ ಸಮಯ ಇದೆ ಎಂಬುದಾಗಿ. ಅದಕ್ಕಾಗಿ ರೌದ್ರವಾಗಿ ನಿಮ್ಮ ಹತ್ರ ಇಳಿದು ಬಂದಿದ್ದಾನೆ. ಅಂದ್ರೆ ಅರ್ಥ ಏನು? ನಿಮ್ಮ ಬಾಳು ಇರೋದೇ 70 ವರ್ಷ. ಅದರೊಳಗೆ ಆಲ್ರೆಡಿ ಎಷ್ಟು ವರ್ಷ ನಷ್ಟ ಆಯಿತು ಗೊತ್ತಿಲ್ಲ. ಆದರೆ ಈಗಲೂ ನಿಮ್ಮ ಸಮಯವನ್ನು ವ್ಯರ್ಥ ಮಾಡೋದಕ್ಕಾಗಿ ದುಷ್ಟನು ನಿಮ್ಮ ಸ್ನೇಹಿತರ ರೂಪದಲ್ಲಿ, ಅಥವಾ ಟಿವಿ ಮೂಲಕವಾಗಿ, ಅಥವಾ ಸೀರಿಯಲ್ಗಳ ಮೂಲಕವಾಗಿ, ಅಥವಾ ಸಿನಿಮಾಗಳ ಮೂಲಕವಾಗಿ, ಅಥವಾ ನಿಮ್ಮ ಹರಟೆ ಮಾತುಗಳು, ಅಥವಾ ಫೋನೋ ಫ್ರೆಂಡ್, ಎಂಥ ಫ್ರೆಂಡು? ಫೋನೋ ಫ್ರೆಂಡ್, ವಾಟ್ಸಪ್ ಫ್ರೆಂಡ್, ಇನ್ಸ್ಟಾಗ್ರಾಮ್ ಫ್ರೆಂಡ್, ಈ ರೀತಿಯಲ್ಲಿ ಬಂದು ನಿಮ್ಮ ಸಮಯವನ್ನು, ದುಷ್ಟನು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಸ್ತಾ ಇದ್ದಾನೆ. ನಾವೇನು ತಿಳ್ಕೊಂಡಿದ್ವಿ, ಸೈತಾನನು ಇನ್ನು ಸ್ವಲ್ಪ ಸಮಯ ಇರೋದ್ರಿಂದ ರಭಸವಾಗಿ ಇಳಿದು ಬಂದಿದೆ. ಸ್ವಲ್ಪ ಸಮಯ, ಶಾರ್ಟ್ ಟೈಮ್. ಮಾನವನಿಗಿರತಕ್ಕಂಥ ಆಯು ಏನಿದೆಯಲ್ಲ, ಅದು ಬಹಳ ಚಿಕ್ಕದೆಂಬುದಾಗಿ ಒಂದು ದೊಡ್ಡ
ಬೈಬಲ್ ಗ್ರಂಥಕರ್ತನು ಅದ್ಭುತವಾಗಿ ಇದರ ಬಗ್ಗೆ ಮಾತಾಡಿದ್ದಾನೆ. ಐ ಲವ್ ಟು ಲರ್ನ್. ನಾನು ದೇವರ ವಾಕ್ಯವನ್ನು ಕಲಿಬೇಕಂದ್ರೆ ರಾತ್ರಿ ಹಗಲು ನಾನು ವಾಕ್ಯಗಳನ್ನು ಕೇಳ್ತಾ ಇರ್ತೇನೆ, ಓದ್ತಾ ಇರ್ತೇನೆ. ಐ ಲವ್ ಟು. ಯಾಕಂದರೆ ಭಾಳ ಸಮಯವನ್ನು ನಾನು ಈಗಲೂ ಖರ್ಚು ಮಾಡ್ತೇನೆ, ಆವಾಗಲೂ ಖರ್ಚು ಮಾಡಿದೆ. ಅವಾಗ ಖರ್ಚು ಮಾಡ್ತಾ ಸ್ವಲ್ಪ ವ್ಯರ್ಥನೂ ಮಾಡಿದ್ದೀನಿ. ಪ್ರೈಸ್ ದಿ ಲಾರ್ಡ್. ಯೆಸ್, ಈಗ ನಾನು ವ್ಯರ್ಥ ಮಾಡೋದಿಲ್ಲ. ಎಲ್ಲ ಹೇಳ್ತೀರಿ ನಾನು ಹೇಳ್ರಿ, ನಾನು ಇನ್ನು ಮುಂದೆ ಯಾವ ಸಮಯವೂ ವ್ಯರ್ಥವಾದ ಕಾರ್ಯಗಳಿಗೆ ನಾನು ಖರ್ಚು ಮಾಡಲ್ಲ, ವ್ಯಯ ಮಾಡಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ನೆನಪಿಟ್ಕೊಳ್ರಿ ನನ್ನ ಪ್ರಿಯ ಚಿಕ್ಕ ಮಕ್ಕಳು, ಭಾಳ ಅದೃಷ್ಟವಂತರು ನೀವೆಲ್ಲ ಬಂದಿದ್ದವರು. ನಿಮ್ಮ 18ನೇ ವಯಸ್ಸಿಗೆ ನೀವೆಲ್ಲ ಎಜುಕೇಟೆಡ್ ಆಗಿ, 21ನೇ ವಯಸ್ಸಿಗೆ ಜಾಬ್ ತಾಗಿ, 25ನೇ ವಯಸ್ಸಿಗೆ ಎಲ್ಲರ ಕೈಲೇನಿರಬೇಕು? ವಾಹನಗಳು, ಕಾರುಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಬ್ಯಾಂಕ್ ಬ್ಯಾಲೆನ್ಸ್ಗಳಿರಬೇಕು. ಅನೇಕ ಜನರಿಗೆ ಸಹಾಯ ಮಾಡುವ ಹಾಗೆ ನಾವೆಲ್ಲರೂ ತಯಾರಾಗಬೇಕು. ಹಲ್ಲೆಲೂಯಾ. ನಮ್ಮ ಡ್ಯಾಡಿ ಬಡವರಿದ್ದಾರೆ, ನಮ್ಮ ತಾಯಿ ಬಡವರಿದ್ದಾರೆ, ನಾವೆಲ್ಲ ಬಡವರಿದಂತ ಎಲ್ಲ ನಮ್ಮ ಜನರು ನೋಡೋದಿಲ್ಲ. ನೀನು ಬಡವನಾಗಿ ಹುಟ್ಟಿದ್ದಲ್ಲ, ನೀನು ಬಡವನಾಗಿ ಸಾಯಬಾರದು. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕೆ ನನ್ನ ಪ್ರಿಯ ಸಹೋದರಿ ಸಹೋದರೇ, ಸಮಯವನ್ನು ವ್ಯರ್ಥ ಮಾಡ್ತಿರ್ತಕ್ಕಂಥ ದುಷ್ಟ ಶಕ್ತಿಗಳನ್ನು ವಿಷಯದಲ್ಲಿ ನಾವು ಜಾಗರೂಕರಾಗಿರಬೇಕು. ಅದಕ್ಕೆ ದುಷ್ಟಶಕ್ತಿ ನಿಮಗಿರುವ ಸಮಯ ಎಷ್ಟು? 70, ಬಲ ಹೆಚ್ಚಿದ್ರೆ 80. ಅದು ಯಾಕೆ ನಾನು ಸ್ವಲ್ಪ ಎಂಬುದಾಗಿ ಕಾಣ್ತಾ ಇದ್ದೇನೆ ಅಂದರೆ ನನ್ನ ಪ್ರಿಯ ಸಹೋದರಿ ಸಹೋದರೇ, ಅದನ್ನು ಬಹಳ ಜನರು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಈ 70 ವರ್ಷ ನಿತ್ಯತ್ವಕ್ಕೆ, ಏನು ನಿತ್ಯ ಜೀವಕ್ಕೆ, ಇನ್ನು ಸದಾಕಾಲ ಜೀವಿಸುವ ಜೀವನಕ್ಕೆ, ಮರಣಾನಂತರ ಬರ್ತಕ್ಕಂಥ ನಿತ್ಯ ಜೀವದಲ್ಲಿ, ಆ ನಿತ್ಯ ಜೀವದಲ್ಲಿ, ಸುಖ ಜೀವನದಲ್ಲಿ, ಆ ನಿತ್ಯ ಜೀವನದಲ್ಲಿ ನಾವು ಪ್ರವೇಶ ಮಾಡಬೇಕಾದ್ರೆ ಈ ಸ್ವಲ್ಪ ಕಾಲ ಕೊಟ್ಟಿರುವ ಇದು ಬಹಳ ಚಿಕ್ಕ ಸಮಯ ಇದೆ. ಎಷ್ಟು? 70 ವರ್ಷ ಬಹುತ್ ಛೋಟಾ ಹೈ, ಬಹುತ್ ಕಮ್ ಹೈ. ಯಾವಾಗ ಅರ್ಥ ಆಗ್ತದೆ ಗೊತ್ತಿದೆ? 50 ವರ್ಷ ಆದಮೇಲೆ ಅಯ್ಯೋ ನನಗಿನ್ನೂ 20 ವರ್ಷನೇ ಇದೆಯಲ್ಲ, ಅಯ್ಯೋ 50 ವರ್ಷ ಗೊತ್ತೇ ಆಗಿಲ್ಲ ಹೋಗಿದ್ದು ಅನಿಸೋದಲ್ರಿ? ಹಲ್ಲೆಲೂಯಾ. ಅನಿಪಿಸೋದು ಬೇಕು. 50 ವರ್ಷ ಗೊತ್ತೇ ಆಗೋದಿಲ್ಲ. ಆದರೆ ನೀವು ಲಕ್ಕಿ, ಚಿಕ್ಕವರು, ಯವನಸ್ಥರು, ಇನ್ನು ನಿಮಗೆ 20 ವರ್ಷ, 30 ವರ್ಷ, 15 ವರ್ಷ ಆಗಿದೆ ಅಷ್ಟೇ. ನಿಮ್ಮ ಕೈಯಲ್ಲಿರ್ತಕ್ಕಂಥ ಮಿಕ್ಕಿದ್ದ 70ರೊಳಗೆ ಮಿಕ್ಕಿದ್ದ ವರ್ಷಗಳಲ್ಲಿ ನೀವು ಭೂಮಿಯ ಮೇಲೆ ಬದುಕುತ್ತಿರುವ ಜೀವನಗಳಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥವಾದ ಕಾರ್ಯಗಳಿಗೆ ಖರ್ಚು ಮಾಡದೆ, ವ್ಯಯ ಮಾಡದೆ, ಆ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ಳೋಣ. ಎದಕ್ಕಾಗಿ ಸದ್ವಿನಿಯೋಗ ಮಾಡಿಕೊಳ್ಳೋಣ? ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಕೆಲಸ. ಹಲೋ, ಭಾಳ ಜನರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ. ದೇವರು ಸೇವೆ ಮಾಡಬೇಕು, ನೀನು ಬಂದು ಚರ್ಚಿಗೆ ಬರಬೇಕು, ನೀನು ಎಲ್ಲ ಬಿಟ್ಟು ಬರಬೇಕು, ನೀನು ಸ್ವಾರ್ಥ ಸಾರಬೇಕು. ಓಕೆ, ಸ್ವಾರ್ಥ ಸಾರುವ ಸೇವೆಗೆ ದೇವರು ನಿಮ್ಗೆ ಕರೆದ್ರೆ ಪರವಾಗಿಲ್ಲ. ಆದರೆ ದೇವರು ಪ್ರತಿಯೊಂದು ಮನುಷ್ಯನಿಗೆ ಅವನಿಗೆ ಕೆಲಸಗಳನ್ನು ಕೊಟ್ಟಿದ್ದಾನಂತೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆತನ ಕೆಲಸವು ಆಸಕ್ತ ಚಿತ್ತನಾಗಿ ಮಾಡಿ, ನೀನು ಬಂದಿರತಕ್ಕಂಥದ್ದು ಏನು, ದೇಶಕ್ಕೆ, ಸಮಾಜಕ್ಕೆ, ಈ ಪ್ರಪಂಚಕ್ಕೆ ನಿನ್ನ ಮೂಲಕವಾಗಿ ಏನೋ ಸಿಗಬೇಕಾಗಿದೆ, ಅದು ಸಿಗಬೇಕು, ಅದು ದೊರಕಬೇಕು, ಅದು ನೀನು ಎಲ್ಲರಿಗೆ ಕೊಟ್ಟು ಹೋಗಬೇಕು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅದಕ್ಕಾಗಿ ನಾವು ಕೊಡಲೇಬೇಕದು. ಅದಕ್ಕೆ ಸ್ವಲ್ಪ ಭಾಳ ಜಾಗ್ರತೆ. ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಬಿಟ್ಟಿದ್ದೀನಿ ವಚನಗಳನ್ನು. ಕೊಲಸ್ಸಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳಲಾಗಿದೆ, ವಾಕ್ ಇನ್ ವಿಸ್ಡಮ್ ಟುವರ್ಡ್ಸ್ ಹೂ ಆರ್ ಔಟ್ಸೈಡರ್ಸ್, ರಿಡೀಮಿಂಗ್ ದ ಟೈಮ್. ಇದನ್ನು ನಮ್ಮ ಪೂರ್ವದಲ್ಲಿ ತರ್ಜುಮೆ ಮಾಡಿರ್ತಕ್ಕಂಥ ನಮ್ಮ ಹಿರಿಯರು ಸ್ವಲ್ಪ ಗಂಭೀರವಾಗಿ ಹೇಳ್ತಿರಲ್ವ್ಯಾ? ಮನೋಪ್ರಕೃತಿ ಹೇಳ್ತಿರಲ್ವ್ಯಾ? ಸ್ವಲ್ಪ ಗಂಭೀರವಾಗಿ ಹೇಳ್ತಿರಲ್ವ್ಯಾ? ಬೇಗನೆ ಆಕ್ಟ್ ಮಾಡಬೇಕು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಕೊಲಸ್ಸಿ 4:5 ನೋಡ್ತಾ ಇದ್ದೇವೆ, ಓ ಭಕ್ತರೇ, ಜ್ಞಾನವುಳ್ಳವರಾಗಿ ಅಜ್ಞಾನಿಗಳಾಗಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡ್ರಿ. ಜ್ಞಾನವುಳ್ಳವರಾಗಿ ನಿಮ್ಮ ಸಮಯವನ್ನು ಖರ್ಚು ಮಾಡ್ರಿ. ಅದಕ್ಕಾಗಿ ಹೇಳ್ತಾ ಇದ್ರೆ, ಹೊರಗಿನವರಂತೆ ಅಲ್ಲ, ಹೊರಗಿನವರಿಗೆ ನೀವು ಜ್ಞಾನಿಗಳಾಗಿ ನಡ್ಕೊಳ್ರಿ. ಕಾರಣ ಏನಂದ್ರೆ, ಸಮಯವೂ
ಗತಿಸಿ ಹೋಗುತ್ತಿದೆ. ಈ ತರ್ಜುಮಾ ಮಾಡುವಾಗ ನಮ್ಮ ಪೂರ್ವಜರು ಏನು ಮಾಡಿದ್ರೆ ನಮಗಿನ್ನೂ ಅರ್ಥವಾಗಬೇಕೆಂಬುದಾಗಿ ಸಮಯವನ್ನು ಸದ್ವಿನಿಯೋಗ ಮಾಡಿಕೋ ಎಂಬುದಾಗಿ ಹೇಳ್ತಾ ಇದ್ದಾರೆ. ಬಹಳ ಸಂತೋಷವಾಯ್ತು ಹೇಳಿದ್ದು. ಆದರೆ ಅದನ್ನೇ ಸರಿಯಾದ ತರ್ಜುಮದಲ್ಲಿ ನಿನ್ನ ಸಮಯವೂ ಗತಿಸಿ ಹೋಗುತ್ತಾ ಇದೆ. ಇನ್ನೂ ಮಾತಾಡಬೇಕಾದ್ರೆ ನಾನು ಒಂದು ಮಾತು ದಯಮಾಡಿ ಗಮನಿಸಿರಲ್ಲರು, ಸಮಯವು ವ್ಯಯವಾಗುತ್ತದೆ. ಏನಾಗ್ತಾ ಇದೆ? ವೇಸ್ಟ್ ಆಗ್ತಾ ಇದೆ. ಕನ್ನಡದಲ್ಲಿ ಅಂತಾರೆ ವ್ಯಯವಾಗ್ತಾ ಇದೆ ಅಂತಾರಲ್ಲ, ವ್ಯಯವಾಗ್ತಾ ಇದೆ ಅಂದ್ರೆ ಖರ್ಚಾಗ್ತಾ ಇದೆ ಅಂತೇಳಿ. ವ್ಯರ್ಥನಲ್ರಿ, ಖರ್ಚಾಗ್ತಾ ಇದೆ. ವ್ಯರ್ಥ ಆಗಿದ್ರೆ ಬೇಜಾರಲ್ಲ ಜನರಿಗೆ, ಖರ್ಚಾಗ್ತಾ ಇದ್ರೆ ಬೇಜಾರು ಬರ್ತದೆ. ಹಲೋ, ಗಂಭೀರವಾಗಿ ಹೇಳ್ತಿರಲ್ವ? ಗಂಭೀರವಾಗಿ ಹೇಳ್ತಾರೆ, ಬೇಗನೆ ರಿಯಾಕ್ಟ್ ಮಾಡಿ, ಮನೋಪ್ರಕೃತಿಯಿಂದ ಹೇಳ್ತಿರಲ್ವ? ನನ್ನ ಪ್ರಿಯ ಸಹೋದರಿ, ಬಹಳ ಜಾಗ್ರತೆಯಿಂದ. ಯಾಕಂದ್ರೆ ಸಮಯವು ವ್ಯಯ ಮಾಡ್ತಾ ಇದ್ದೇವೆ ನಾವು. ಎಲ್ಲಿ ಇದು ಗುರುತಾಗ್ತದೆ ಅಂತ ಹೇಳಿ ತೋರಿಸ್ತೇನೆ ನಾನು. ಹಲೋ, ನಾವು ಬೈಕ್ನಲ್ಲಿ ರೈಡಿಂಗ್ ಮಾಡ್ತಾ ಇರ್ತೇವೆ. ಬೈಕ್ನಲ್ಲಿ ರೈಡಿಂಗ್ ಮಾಡಿ, ಲಕ್ಷ ಬಿಟ್ಟು ಕೇಳ್ತೀರಿ, ಬೈಕ್ನಲ್ಲಿ ರೈಡಿಂಗ್ ಮಾಡಿ ಒಂದು ಕಡೆ ಬೈಕ್ ನಿಲ್ಲಿಸ್ಬಿಟ್ಟಿದ್ದೇವೆ. ನಿಲ್ಲಿಸ್ಬಿಟ್ರು ಗಾಡಿ ಏನಾಗಿದೆ? ಚಾಲೂನೇ ಇದೆ. ಗಾಡಿ ಏನಾಗಿದೆ? ಸ್ಟಾರ್ಟೇ ಇದೆ. ಅದು ಅಂತ ಹೋಗ್ತಾ ಇದೆ. ಅದು ಅವಾಜ್ ಮಾಡ್ತಾ ಇದೆ. ನಾವು ನಿಂತು ಮಾತಾಡ್ತಾ ಇದ್ದೇವೆ. ಏನು ಮಾಡ್ತಾ ಇದ್ದೇವೆ? ನಿಂತು ಮಾತಾಡ್ತಾ ಇದ್ದೇವೆ. ಅರ್ಧ ತಾಸಾದ್ರೂ ಬೈಕ್ ಏನಿದೆ ಅಂದ್ರೆ ಏನು ಸುಟ್ಟೋಗ್ತಾ ಇದೆ? ಪೆಟ್ರೋಲ್ ಸುಟ್ಟೋಗ್ತಾ ಇದೆ. ಅಂದ್ರೆ ಏನಾಗಿ ಖರ್ಚಾಗ್ತಾ ಇದೆ? ಪೆಟ್ರೋಲ್ ಖರ್ಚಾಗ್ತಾ ಇದೆ. ಅರ್ಥ ಆಗ್ತಾ ಇದೆ ನಿಮಗೆ? ಪೆಟ್ರೋಲ್ ಖರ್ಚಾಗ್ತಾ ಇದೆ, ಆದ್ರೆ ಖರ್ಚಾಗೋ ಪೆಟ್ರೋಲ್ ಉಪಯೋಗ ಆಗ್ತಾ ಇಲ್ಲ. ನಾವು ಎಲ್ಲಿ ಮುಟ್ಟಬೇಕೋ ಗುರಿ, ಅಲ್ಲಿ ಗುರಿ ಮುಟ್ಟಬೇಕನ್ನತಕ್ಕಂಥ ಪ್ರಜ್ಞೆನೇ ಬಿಟ್ಟು ಮರ್ತೋಗಿ ಈ ಲೋಕದ ಮಾಯದಲ್ಲಿ, ಈ ಲೋಕದ ಯಾರದಲ್ಲಿ, ಈ ಲೋಕದ ಅಂದ ಚಂದದಲ್ಲಿ, ಈ ಲೋಕದ ಗ್ಲೈಮರ್ ವರ್ಲ್ಡ್ನಲ್ಲಿ, ಎಂಥ ವರ್ಲ್ಡ್ನಲ್ಲಿ? ಸೌಂದರ್ಯದ ಲೋಕದಲ್ಲಿ ಎಲ್ಲರೂ ಟೈಮ್ ಪಾಸ್ ಆಗ್ತಾ ಇದೆ. ಸೀರಿಯಲ್ಗಳಲ್ಲಿ ವ್ಯರ್ಥವಾದ ಸೀರಿಯಲ್ಗಳು, ವ್ಯರ್ಥವಾದ ಸಿನಿಮಾಗಳು, ವ್ಯರ್ಥವಾದಂಥ ಪ್ರೋಗ್ರಾಮ್ಸ್ಗಳು ಟಿವಿಯಲ್ಲಿ ನೋಡ್ತಾ, ವಾಟ್ಸಪ್ನಲ್ಲಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ಕಲ್ಲಿ, ಅಯ್ಯೋ ಏನ್ರಿ ಸಿಸ್ಟರ್ ಬೈಬಲ್ ಓದ್ತಾ ಇದ್ದೀರಿ ಅಂತ ಕೇಳಿದೆ. ಇಲ್ಲ ಅಂಕಲ್, ರೀಲ್ಸ್ ನೋಡ್ತಾ ಇದ್ದೀನಿ ನಾನು ಅಂತ ಹೇಳಿದ್ರು. ಎಷ್ಟು ಖುಷಿ ಆಯ್ತು ನನಗೆ. ರೀಲ್ಸ್ ಯಾಕೆ? ರೀಲ್ಸ್ ಬೈಬಲ್ ಓದ್ಲಿಕ್ಕೆ? ಇಲ್ಲ ಅಂಕಲ್, ರೀಲ್ಸ್ ಭಾಳ ಚೆನ್ನಾಗಿರ್ತದೆ ಅಂಕಲ್. ರೀಲ್ಸ್ ಮಾಡಿದರೆ ಅವ್ರು ರೀಲ್ಸ್ ಮಾಡ್ಕೊಂಡು ಅವ್ರು ಹೋಗಿಬಿಟ್ಟಿದ್ದಾರೆ. ನಿನ್ನ ಆ ರೀಲ್ಸ್ ನೋಡೋದಕ್ಕಾಗಿ ನಿನ್ನ ಸಮಯ ಖರ್ಚಾಗ್ತದೆ, ನಿನ್ನ ವಯಸ್ಸು ಹೋಗ್ತದೆ. ನೀನು ಮುದುಕ ಆಗಿದ ಮೇಲೆ ಆ ಸಮಯ ತಿರುಗಿ ಪೆಟ್ರೋಲ್ ಸುಡ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು. ಪೆಟ್ರೋಲ್ ಅಲ್ಲ, ನಿನ್ನ ಸಮಯವು ಏನಾಗ್ತಾ ಇದೆ? ಸುಟ್ಟು ಹೋಗ್ತಾ ಇದೆ, ವ್ಯರ್ಥ ವ್ಯಯವಾಗ್ತಾ ಇದೆ, ಅಂದ್ರೆ ಖರ್ಚಾಗ್ತಾ ಇದೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಅದಕ್ಕೆ ಬಹಳ ಈ ಪದವನ್ನು, ಈ ಶಬ್ದವನ್ನು ಇಂಗ್ಲಿಷ್ನಲ್ಲಿ ರಿಡೀಮಿಂಗ್ ದ ಟೈಮ್. ನೀವು ಹೆದರ್ತೀರಿ ಮಾತು, ಅಯ್ಯೋ ನನ್ನ ಸಮಯ ಇಷ್ಟು ಲಾಸ್ ಆಗಿದೆ ಎಂಬುದಾಗಿ ನೀವು ಕಣ್ಣೀರಿಡ್ತೀರಿ. ನೀವು ಇನ್ನು ಮುಂದೆ ನೀವು ಲಾಸ್ ಮಾಡೋದಿಲ್ಲ. ಇನ್ನು ಮುಂದೆ ನಿಮ್ಮ ಸಮಯವನ್ನು ವ್ಯರ್ಥವಾದ ಕಾರ್ಯಗಳಿಗೆ ವ್ಯಯ ಮಾಡುವುದಿಲ್ಲ. ಏನು ಮಾಡೋದಿಲ್ಲ? ವ್ಯರ್ಥವಾದ ಕಾರ್ಯಗಳಿಗೆ ಖರ್ಚು ಮಾಡುವುದಿಲ್ಲ. ಎಲ್ಲ ಹೇಳ್ತೀರಿ, ನನ್ನ ಸಮಯವನ್ನು ವ್ಯರ್ಥವಾದ ಕಾರ್ಯಗಳಿಗೆ ಖರ್ಚು ಮಾಡೋದಿಲ್ಲ. ಇಲ್ರಿ, ಭಾಳ ಚಿಂತೆ ಆತ್ರಿ, ಅದಕ್ಕೆ ಬೈಬಲ್ ಓದ್ಲಿಕ್ಕೆ ಬೇಜಾರು ಬರ್ತಾ ಇದ್ರಿ. ಅಂದ್ರೆ ಚಿಂತೆ ಮಾಡಕ್ಕೆ ಖರ್ಚು ಮಾಡತ್ತಾರಲ್ಲ ಟೈಮ್. ಎದಕ್ಕೆ ಮಾಡ್ತಾ ಇದ್ದಾರೆ ಖರ್ಚು? ಆಮೇಲೆ ಇಲ್ಲನೇ ಟೈಮ್ ಪಾಸೇ ಆಗ್ತಾ ಇಲ್ಲ, ಅದಕ್ಕೆ ಪ್ರೋಗ್ರಾಮ್ ಸೀರಿಯಲ್ಸ್ ಎಲ್ಲ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾನೆ. ಹಲೋ, ಟೈಮ್ ಪಾಸ್ ಅಲ್ಲ, ಯು ಆರ್ ಸ್ಪೆಂಡಿಂಗ್ ಯುವರ್ ಟೈಮ್ ಫಾರ್ ದ ವೇಸ್ಟ್ ಥಿಂಗ್. ಅದಕ್ಕೆ ಇಂಗ್ಲಿಷ್ಲಿ ರಿಡೀಮಿಂಗ್ ದ ಟೈಮ್. ಈ ಮಾತುಗೆ ಅರ್ಥ ಗೊತ್ತಾದರೆ ನಮ್ಮ ಜೀವನದಲ್ಲಿ ಎಂದಿಗೂ ನಾವು ಸಮಯವನ್ನು ವ್ಯರ್ಥ ಮಾಡೋದಿಲ್ರಿ. ಪ್ರೈಸ್ ದ ಲಾರ್ಡ್ ಜೀಸಸ್. ರಿಡೀಮಿಂಗ್ ದ ಟೈಮ್. ಇಂಗ್ಲಿಷಲ್ಲಿ ರಿಡೀಮಿಂಗ್ ಅನ್ನೋ ಪದ ಭಾಳ ಜಾಗ್ರತೆಯಿಂದ ಕೇಳ್ತೀರಿ. ರಿಡೀಮಿಂಗ್ ಅನ್ನೋ ಪದ ಅರ್ಥ ಏನಂದ್ರೆ, ಈ ಪದಕ್ಕೆ ವಿಮೋಚನೆ, ಕನ್ನಡದಲ್ಲಿ ಏನಂತಾರೆ? ವಿಮೋಚನೆ ಎಂಬ ಪದ ಇದಕ್ಕೆ ಅರ್ಥ. ಅಂದ್ರೆ ನೀವು ಈ ಪದ ಒಂದು ಮಗುವನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಮಗುವನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ, ಅಪಹರಿಸಿದ್ದಾರೆ. ಅಪಹರಿಸಿಕೊಂಡು ಆ ಮಗುವನ್ನು ತಗೊಂಡೋಗಿ ಅವರು ಅಪಹರಣೆ ಮಾಡಿದರು. ಫೋನ್ ಮಾಡ್ತಾರೆ, ಏನಂತ ಹೇಳ್ಕೊಂಡು, ಹೇಗೋ ನಿಮ್ಮ ಮಗಳನ್ನು ನಾವು ಅಪಹರಣ ಮಾಡಿದ್ದೇವೆ, ಅಪಹರಿಸಿದ್ದೇವೆ. ಆ ಮಗು ನಿಮಗೆ ಬೇಕಾದರೆ ನೀವು ಎಷ್ಟು ಕೋಟಿ ಕೊಡಬೇಕು? 1.5 ಕೋಟಿ ಕೊಡಬೇಕು. ಕಡಿಮೆ ಐತೆ ನಾ ಹೇಳಿದ್ದು,
ಲಕ್ಷ ಕೊಡೋಕೆ ಇಲ್ಲ ಅಂತ ಹೇಳ್ತಾರೆ. ಚಿಂತೆ ಮಾಡಬೇಡ್ರಿ. 1.5 ಕೋಟಿ ಕೊಡಬೇಕು. ಆ 1.5 ಕೋಟಿ ಕೊಟ್ಟರೆ ಮಾತ್ರ ನಿಮಗೇನು ಕೊಡ್ತೀನಿ ನಾನು? ನಿಮ್ಮ ಮಗುವನ್ನು ನಿಮಗೆ ಕೊಡುತ್ತೇವೆ ಎಂಬುದು. ಇದಕ್ಕೆ ರಿಡೀಮಿಂಗ್ ಅಂತ ಏನಂತ ಹೇಳ್ತಾರೆ? ರಿಡೀಮಿಂಗ್. ಈಗ ಇದನ್ನು ರಿಡೀಮ್ ಮಾಡಬೇಕಾದ್ರೆ ಅದಕ್ಕೆ ರ್ಯಾನ್ಸಮ್ ಕೊಡಬೇಕು. ರ್ಯಾನ್ಸಮ್ ಅಂತಾರೆ ಇಂಗ್ಲೀಷಲ್ಲಿ ಫಿರೋತಿ. ಕ್ಯಾ ಬೋಲ್ತೆ ಉಸ್ಕೋ ಬೇಂಜಿ? ಫಿರೋತಿ. ಕಿಡ್ನಾಪ್ ಮಾಡಿದವ್ರಿಗೆ ಫಿರೋತಿ ಕಾ ಪೈಸಾ ಕಿತ್ನಾ ಪೂಚೆ ಅಂತ ಕೇಳ್ತಾರೆ. ಅದಕ್ಕೆ ಇಂಗ್ಲೀಷಲ್ಲಿ ರ್ಯಾನ್ಸಮ್ ಅಂತ ಹೇಳ್ತಾರೆ. ಏನಂತಾರೆ ಇಂಗ್ಲೀಷಲ್ಲಿ? ರ್ಯಾನ್ಸಮ್ ಅಮೌಂಟ್. ಅರ್ಥ ಆಗ್ತದೆ ಯಾರಿಗಾರೆ? ಆಗ ಆ ಯಾರನ್ನು ಅಪಹರಿಸಿರ್ತಾರೆ, ಕಿಡ್ನಾಪ್ ಮಾಡ್ತಾರೆ, ಅವಳನ್ನು ರಿಡೀಮ್ ಮಾಡೋದಕ್ಕಾಗಿ, ಇಂಗ್ಲೀಷಲ್ಲಿ ರಿಡೀಮ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ವಿಮೋಚಿಸೋದಕ್ಕಾಗಿ ಅದಕ್ಕೆ ರ್ಯಾನ್ಸಮ್, ವಿಮೋಚನ ಕ್ರಯ. ಏನು ಕ್ರಯ ಹೇಳ್ತಾರೆ ಇಂಗ್ಲೀಷಲ್ಲಿ? ಕನ್ನಡದಲ್ಲಿ ವಿಮೋಚನ ಕ್ರಯ ಅಂತಾರೆ ಅದಕ್ಕೆ, ರ್ಯಾನ್ಸಮ್ಗೆ. ಆ ಕ್ರಯವನ್ನು ಕೊಟ್ಟು ಏನು ಬಿಡಿಸ್ಕೋಬೇಕು? ಮಗುವನ್ನು ಬಿಡಿಸ್ಕೋಬೇಕು. ಅರ್ಥ ಆಗ್ತದೆ? ಅರ್ಥ ಆಗ್ತದೆ? ಹಲೋ, ನಿಮ್ಮ ಮಗುವನ್ನು ನೀವು ಬಿಡಿಸ್ಕೋಬೇಕು. ನಿಮ್ಮ ಭವಿಷ್ಯವನ್ನು, ನಿಮ್ಮ ಉಜ್ವಲಕರವಾದ ಭವಿಷ್ಯವನ್ನು ನೀವು ಬಿಡಿಸ್ಕೋಬೇಕು. ಹಲೋ. ಆದರೆ ಅದು ಏನಾಗ್ತದೆ? ಟೈಮ್ ಈಸ್ ರಿಡೀಮಿಂಗ್. ಏನಾಗ್ತದೆ? ಟೈಮ್ ಈಗ ಉಲ್ಟಾ ಆಗಿದೆ. ಉಲ್ಟಾ ಅಂದ್ರೆ ಏನು ಗೊತ್ತಿದೆ? ಈಗ ನಿಮ್ಮ ಹತ್ರ ಏನು ಕೊಟ್ಟಿದ್ದಾನೆ ಸೈತಾನು? ನಿಮ್ಮ ಹತ್ರ ಏನು ಕೊಟ್ಟಿದ್ದಾನೆ ಸೈತಾನು? ನಿಮ್ಮ ಹತ್ರ ಆ ಮಗುವನ್ನು ಏನು ಕೊಟ್ಟಿದ್ದಾನೆ, ಅದನ್ನು ನೀವೇನು ಮಾಡ್ತಾ ಇದ್ರಿ? ನಿಮ್ಮ ಮಗುವನ್ನು ಕೊಟ್ಟು ಸೈತಾನ ಕಡೆಯಿಂದಿರುವ ವೇಸ್ಟ್ ಅನ್ನು ತಗೊಳ್ತಾ ಇದ್ದೇವೆ. ನಾವು ಏನು ತಗೊಳ್ತಾ ಇದ್ದೇವೆ? ಅರ್ಥ ಆಗ್ತದೆ ಯಾರಿಗಾರೆ? ಟೈಮ್ ಈಸ್ ರಿಡೀಮಿಂಗ್ ಅಂದ್ರೆ ಸಂಬಡಿ ಈಸ್ ರಿಡೀಮಿಂಗ್ ಯೋರ್ ಟೈಮ್, ಸಂಬಡಿ ಈಸ್ ಸ್ಟೀಲಿಂಗ್ ಯೋರ್ ಟೈಮ್. ಯಾರೋ ನಿಮ್ಮ ಸಮಯವನ್ನು, ಹಲೋ, ನಿಮ್ಮ ಸಮಯವನ್ನು ಏನು ಮಾಡ್ತಾ ಇದ್ದಾರೆ? ಕದ್ದುಕೊಳ್ತಾ ಇದ್ದಾರೆ. ನೀವೇನು ಮಾಡ್ತಾ ಇದ್ರಿ? ಅವನು ಕದ್ದುಕೊಳ್ಳೋದು ನೋಡ್ತಾ ಇಲ್ಲ. ಅವ್ರ ಕಡೆ ಏನ್ರಿ ನಮ್ಮ ರಿಲೇಷನ್ ಯಾಕೆ ಹೌದು ಮಾತಾಡದಿದ್ದರೆ ಬೇಜಾರು ಮಾಡ್ಕೊಳ್ತಾರೆ, ಅದಕ್ಕೆ ನಾನು ನೋಡ್ರಿ ಮೊಬೈಲ್ ಬಿಸಿ ಆಗೈತಿ. ಕೆಲವು ಜನ ಗೊತ್ತಿಲ್ಲ, ಬುದ್ಧಿವಂತರಿದ್ದಾರೆ, ಅವರು ಮೊಬೈಲಲ್ಲಿ ಟೋಟಲ್ ಟಾಕ್ ಟೈಮ್ ಅಂತ ಬರ್ತದೆ. ಯಾರು ಗೊತ್ತಿಲ್ಲ, ನಾನು ಮಾತಾಡಿಲ್ಲ, ಡಿಲೀಟ್ ಟಿಬಿಕ್, ಡಿಲೀಟ್ ಟಿಬಿಕ್, ಡಿಲೀಟ್ ಟಿಬಿಕ್. ನೋಡಿದ್ರೆ ಯಾರು ಮಾತಾಡಲಿಲ್ಲ. ಎಲ್ಲಿ ನೋಡಿದ್ರೆ 1 ನಿಮಿಷ 2 ನಿಮಿಷದ ಅಷ್ಟೇ ಇರ್ತದೆ. ಅಲ್ಲೇ ಟೋಟಲ್ ಟಾಕ್ ಟೈಮಲ್ಲಿ ನೋಡಿದ್ರೆ 1.5 ತಾಸು 3 ತಾಸು. ಅಬ್ಬಾ, 24 hours ಒಳಗೆ 1.5 ತಾಸು 3 ತಾಸು ಮಾತಾಡಿದ್ದಾರೆ. ಅಂದರೆ ಎಷ್ಟು ಸಮಯವನ್ನು ಆನ್ಲೈನಲ್ಲಿ ಸ್ಟಡಿ ಮಾಡ್ತಿದ್ರೇನು? ಬೈಬಲ್ ಸ್ಟಡಿ ಇಲ್ರಿ ಬ್ರದರ್. ಅವ್ರು ಮಾತಾಡ್ತಾ ಇದ್ದಾರೆ, ಹಾಗೆ ಬಿಟ್ಬಿಟ್ರೆ ಬೇಜಾರು ಮಾಡ್ಕೊಳ್ತಾರೆ. ಅರ್ಥ ಏನು? ಅರ್ಥ ಏನು? ನಿನ್ನ ಟೈಮನ್ನು ಯಾರು ಕದ್ಕೊಳ್ತಾ ಇದ್ದಾರೆ? ದುಷ್ಟ ಶಕ್ತಿ ಕದ್ಕೊಳ್ತಾ ಇದೆ. प्रेज द लॉर्ड जीसस. एग्जाम को खुद इतकुले नहीं रे, मुझे टाइम ही नहीं मिला पढ़ने के लिए, जरा दिखा दे. ಅವಳು ತೆಗೊಳಕ್ ಬಿದ್ದಾಳೆ, ಈಕಿನೂ ತೆಗೊಳಕ್ ಬಿಡ್ತಾಳೆ ಕಾಪಿ ಹೊಡೆದ್ರೆ. टाइम नहीं मिला, क्या करती? नहीं, और रात को बहुत चैटिंग हो रहा था इसलिए टाइम नहीं मिला. एग्जाम में फेल. 1 साल क्या हुआ तेरा? 1 साल तेरा खर्च हो गया बेटी, बिटवा. 1 साल तेरा जल गया तेरा. ಅದಕ್ಕೆ ಟೈಮ್ ಈಸ್ ರೀಡಿಂಗ್ ಮೈ ಡಿಯರ್ ಬ್ರದರ್. ವೇಕಪ್. ಈಗಲಾದರೂ ಎಚ್ಚೆತ್ತುಕೊಳ್ಳಿರಿ. अब तो जागो भाई साहब, समय अब बहुत कम है हमारे पास समय. ಅದಕ್ಕೆ ದುಷ್ಟ ಶಕ್ತಿಗೆ ಗೊತ್ತಾಯ್ತು ಸಮಯವು ಇನ್ನು ಸ್ವಲ್ಪ ಇರೋದ್ರಿಂದ ಅದು ರೌದ್ರವಾಗಿ ಇಳಿದು ಬಂದಿದೆ ನಿನ್ನ ಬಳಿಯಲ್ಲಿ. ನಿನ್ನ ಸಮಯವನ್ನು ಇರುವುದೇ ನಿನಗೆ ಎಷ್ಟು ಸಮಯ? 2ನೇ ಆಗಮನ ಅಲ್ಲ. ಅಲೋ ಮೈ ಡಿಯರ್ ಬ್ರದರ್, 2ನೇ ಆಗಮನ ಅಲ್ಲ. ಏನಲ್ಲ? 2ನೇ ಆಗಮನ ಅಲ್ಲ. ಎರಡನೇ ಆಗಮನ ಅಲ್ಲ. ನಾನು ಹೇಳೋದೇನಂದ್ರೆ ನಿನ್ನ ಮರಣದ ದಿನ ಸಮೀಪವಾಗಿದೆ. 70 ಅಥವಾ 80. ಅಷ್ಟರೊಳಗೆ ನೀನು ಜೀವನದಲ್ಲಿ ಕರ್ತನಿಗಾಗಿ ಬದುಕೋದು ಮಾತ್ರ ಅಲ್ಲದೆ ನಿನ್ನ ಮೂಲಕವಾಗಿ ಅನೇಕ ಜನರಿಗೆ ಶುಭವಾಗಬೇಕು, ಮೇಲಾಗಬೇಕು, ಒಳ್ಳೆಯದಾಗಬೇಕು. ಪ್ರೈಸ್ ಲಾರ್ಡ್ ಜೀಸಸ್. ಟೀಚರ್ ಆಗ್ಬೇಕಂತಿದ್ದಾರೆ. ಟೀಚರ್ ಆಗಿದ್ರೆ ಏನಾಗ್ತದೆ? 100,000 1,000 ಮಕ್ಕಳಿಗೆ ನಿಮ್ಮ ಮೂಲಕವಾಗಿ ಏನಾಗ್ತದೆ? ವಿದ್ಯಾ ಜ್ಞಾನ ಅರಿವು ಅವ್ರಿಗೆ ಉಂಟಾಗ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ನೀವು ಒಳ್ಳೆ ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ರಿ, ಪ್ರತಿಯೊಂದು ಕೆಲಸದಲ್ಲಿ, ಪ್ರತಿಯೊಂದು ದುಡಿಮೆಯಲ್ಲಿ ದೇವರು ನಮಗೇನಿಟ್ಟಿದ್ದಾನೆ? ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ವಯ್ಯ? ಮನಪೂರ್ವಕದಿಂದ ಹೇಳ್ತೀರಲ್ವಯ್ಯ? ನನ್ನ ಪ್ರಿಯ ಸಹೋದರಿ ಸಹೋದರರೇ, ಸಮಯ
ಎಷ್ಟು ಮಾತ್ರಕ್ಕೂ ರೆಡೀಮ್ ಆಗುವ, ಅಂದರೆ ನಿಮ್ಮ ಸಮಯ ಕದ್ದುಕೊಳ್ತಾ ಇದ್ದಾರೆ. ಡೆವಿಲ್ ಕದ್ದುಕೊಳ್ತಾ ಇದೆ. ಎದರಲ್ಲಿ ಕದ್ದುಕೊಳ್ತಾ ಇದೆ? ಎಜುಕೇಶನ್ ಇಲ್ಲದೆ. ಏನಿಲ್ಲದೆ? ಎಜುಕೇಶನ್ ಇಲ್ಲದೆ. ಏನಿಲ್ಲದೆ? ಅನೇಕ ಜನರು ತಮ್ಮ ಸಮಯವನ್ನು ಕಾಲಕ್ಷೇಪ ಮಾಡೋದಕ್ಕಾಗಿ ಶಾಲೆಯನ್ನು ಬಿಟ್ಟು ಬಂಕ್ ಹೊಡೆದು ಗಾರ್ಡನೋ, ಹೊಳೆದಂಡಿಯೋ, ಕಾಡೋ, ಎಲ್ಲಾದರೂ ಒಂದು ಬೇರೆ ಪ್ರದೇಶಕ್ಕೆ ಹೋಗಿ ತನ್ನ ಸಮಯವನ್ನು ಖರ್ಚು ಮಾಡಿಕೊಂಡು ನಷ್ಟವಾಗಿರುವ ಯವನಸ್ಥರು ಈಗ ಕಣ್ಣೀರಿಡ್ತಾ ಇರೋದು ನನಗೆ ಗೊತ್ತಿದೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಸಮಯ ವ್ಯರ್ಥ ಆಗಿದ್ದಕ್ಕಾಗಿ. ಇಲ್ಲದಿದ್ದರೆ ಸಮಯವೂ ಖರ್ಚಾಗುತ್ತೆ. ಈಗ ಈ ಸಮಯ ಕರ್ತನಾದ ಯೇಸು ಕ್ರಿಸ್ತನ ನುಡಿಗಳು, ಈ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕಾಗಿ ನಮ್ಮ ಸಮಯ ಕೊಡೋದಾದರೆ ನಿಮ್ಮ ಜೀವಮಾನ ಕಾಲವೆಲ್ಲ ಸುಖವು, ಕ್ಷೇಮವು, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ ಸದಾಕಾಲ ನಿಮ್ಮ ಕುಟುಂಬಗಳಿಗೆ ಲಭ್ಯವಾಗ್ತದೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರರೇ, ಭಾಳ ಜಾಗ್ರತೆಯಿಂದ ಕೇಳ್ತೀರಿ. ಎಫೆಸರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನದಲ್ಲಿ, therefore he says, awake you o sleep, arise from the dead and the Christ will give you the light. Walk in wisdom. Do you know what is the meaning of light? Light is nothing but knowledge and wisdom. ಅದಕ್ಕೆ ಹೇಳ್ತದೆ, ಸತ್ತವರ ಒಳಗೆ ಈ ಲೋಕದ ಮಾಯದಲ್ಲಿ, ಈ ಲೋಕದ ಮಾಯಾ ಮೋಸದಲ್ಲಿ ನಿದ್ರಿಸುತ್ತವರೇ, ಎದ್ದೇಳರಿ, ಕ್ರಿಸ್ತನ ಬೆಳಕು ನಿಮ್ಮ ಮೇಲೆ ಬಂದಿದೆ, ಜ್ಞಾನದಲ್ಲಿ ನಡ್ಕೊಳ್ಳಿರಿ ಎಂಬುದಾಗಿ. ನೆಕ್ಸ್ಟ್ ಏನು ಹೇಳ್ತಾ ಇದಂದ್ರೆ, ಮುಂದೆ 15 ವಚನ ಓದ್ರಮ್ಮ. ಆದ ಕಾರಣ, ಯಾವ ಕಾರಣಕ್ಕೆ? ಆದ ಕಾರಣ. ಅರ್ಥ ಆಯ್ತಾ? ಮಾತಾಡೋ ರೀತಿ ಮಾತ್ರ ಅಲ್ಲ, ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ನಡ್ಕೊಳ್ಳುವ ರೀತಿ ಕುರಿತು ಬೇಕಾಬಿಟ್ಟಿಯಾಗಿ ನಡಿಬೇಡ್ರಿ, ಚೆನ್ನಾಗಿ ನೋಡಿಕೊಳ್ಳಿರಿ. ಏನಿಲ್ಲದೆ ಅಜ್ಞಾನಿಗಳಾಗಿರದೆ, ಜ್ಞಾನ ಇಲ್ಲದವರಾಗಿರದೆ ಜ್ಞಾನವಂತರಾಗಿ ಇರಿ. ಅರ್ಥ ಆಯ್ತಾ? ದಿನಗಳು ಕೆಟ್ಟವು ಆಗಿರುವುದರಿಂದ, ಆದುದರಿಂದ ಕಾಲವನ್ನು, ಅರ್ಥ ಆಗ್ತದೆ, ದಿನಗಳು ಕೆಟ್ಟವು ಆಗಿರುವುದರಿಂದ ಕಾಲವು ನೀವು ವ್ಯಯ ಮಾಡ್ತಾ ಇದ್ರಿ. ಎದಕ್ಕಾಗಿ ವ್ಯಯ ಮಾಡ್ತಾ ಇದ್ರಿ? ಕಾಲವು ಸುಮ್ಮನೆ ವ್ಯರ್ಥವಾಗಿ ಖರ್ಚಾಗ್ತಾ ಇದೆ. ಇಂಗ್ಲಿಷಲ್ಲಿ ರಿಡೀಮಿಂಗ್ ಅಂತಿದೆ ಎಲ್ಲಿ ಕೂಡ. ಅರ್ಥ ಆಗ್ತದೆ? दिन बुरे हैं इसलिए तुम्हारा समय नष्ट हो रहा है. क्या हो रहा है? नष्ट हो रहा है. ಈಗಲಾದರೂ ಎಚ್ಚೆತ್ತುಕೊಳ್ಳೋಣ. ಎದಕ್ಕೆ? ಜ್ಞಾನೋದಯವಾಯಿತು. ಈಗ ನಾವು ಜ್ಞಾನವನ್ನು ಅರ್ಜಿಸೋದಕ್ಕಾಗಿ ನಮ್ಮ ವಿದ್ಯಾಭ್ಯಾಸದಲ್ಲಿ ಕೂಡ ಪೂರ್ಣ ಮನಸ್ಸಿಂದ, ಪೂರ್ಣ ಶ್ರದ್ಧೆಯಿಂದ ಓದಿ ನಾವೇನಾದರೂ ಒಂದು ಸಾಧನೆ ಮಾಡಬೇಕು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರ ನನ್ನ ಪ್ರಿಯ ಸಹೋದರಿ ಸಹೋದರಿ. ಈಗ ಸಮಯ, ಯಾಕೆ ಸಮಯ ಇಷ್ಟ? ಅದಕ್ಕಾಗಿ ನಾವು ವಿದ್ಯಾಭ್ಯಾಸವನ್ನು ಮಾಡುವ ಸಮಯದಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವಾಗ, ಪಂದ್ಯಾಟಗಳಲ್ಲಾಗಲಿ ಮತ್ತು ಸ್ಪರ್ಧೆ, ಯಾವುದೇ ರೀತಿಯಾದಂಥ ಕಾಂಪಿಟೇಷನ್ಗಳಲ್ಲಾಗಲಿ, ಪ್ರತಿಭೆ ತೋರಿಸೋದ್ರಲ್ಲಾಗಲಿ, ನಾವು ಅದಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು. ಅದಕ್ಕಾಗಿ ನಾವೇನು ಮಾಡಬೇಕು? ಸಮಯವನ್ನು ವ್ಯರ್ಥ ಮಾಡದೆ ಅದರ ಕುರಿತು ಅಭ್ಯಾಸ ಮಾಡಬೇಕು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ಲ. ಈಗಲಾದರೆ ಯಾವಾಗಲಾದರೂ ನಿಮಗೆ ತಿಳಿಸ್ತಾನೆ ಇದ್ದೇನೆ ನಾನು ಪ್ರತಿ ಸಾರಿ. ನನಗೆ ಹಿಂದಿನಲ್ಲಿ ಹೆಚ್ಚಿನ ಅಂಕಗಳು ಬೀಳುತ್ತಿತ್ತು. ನಾನು ಸ್ಕೂಲ್ನಲ್ಲಿ ಓದುವ ಸಮಯದಲ್ಲಿ ಚೆನ್ನಾಗಿ ಓದ್ತಾ ಇದ್ದೆ, ಚೆನ್ನಾಗಿ ಬರಿತಾ ಇದ್ದೆ ಹಿಂದಿ. ಆದರೆ ನನ್ನ ಕಡೆ ಬರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಮತ್ತು ಕ್ರೈಸ್ತ ಕಾರ್ಯದಲ್ಲಿ ಬರ್ತಕ್ಕಂಥ ಶಿಷ್ಯರಿಗೆ ನಾನು ಭಾಳ ಎಚ್ಚರಿಕೆ ನೀಡಿದೆ. ಅವ್ರಿಗೆ ಏನಂತೇಳಿ, ಸಮಯ ವ್ಯರ್ಥ ಮಾಡಬೇಡ್ರಿ, ವೇಸ್ಟ್ ಮಾಡಬೇಡ್ರಿ. ಹಿಂದಿ ಚೆನ್ನಾಗಿ ಓದ್ತಾ ಇದ್ದಲ್ವಾ? ಓದ್ತಾ ಇರುವ ನೀವು ಕಂಟಿನ್ಯೂ ಓದ್ತಾ ಇರು. ನೀನು ಕನ್ನಡ ಓದ್ತಾ ಇದ್ದಲ್ವಾ? ಕನ್ನಡ ಓದ್ತಾರೆ. ಇಂಗ್ಲೀಷ್ ಓದ್ತಾ ಇದ್ರೆ ಇಂಗ್ಲೀಷ್, ಹಿಂದಿ, ಕನ್ನಡ, ಈ ಭಾಷೆ ಓದೋದನ್ನು ಬಿಡಬೇಡ್ರಿ, ಅದನ್ನು ಓದುತ್ತಾ ಇರ್ರಿ, ಆ ಭಾಷೆಯನ್ನು ಕಳ್ಕೊಬೇಡ್ರಿ ಎಂಬುದಾಗಿ ಎಲ್ಲರಿಗೂ ಎಚ್ಚರಿಕೆಯನ್ನು ನೀಡ್ತಾ ಇದೆ. ಎಚ್ಚರಿಕೆ ನೀಡ್ತಾ
15 ವರ್ಷ, 25 ವರ್ಷ ಆಯಿತು. ನಾನು ಎಚ್ಚರಿಕೆ ನೀಡಿದ್ದಕ್ಕಾಗಿ ನನ್ನ ಶಿಷ್ಯರು ಲಕ್ಷ್ಯ ಕೇಳಿದೆ. ನನ್ನ ಶಿಷ್ಯರು ಎಚ್ಚರಿಕೊಂಡವರಾಗಿ ಹಿಂದಿನಲ್ಲಿ ಬೈಬಲ್ ಓದ್ತಾ ಇದ್ದಾರೆ, ಕನ್ನಡದಲ್ಲಿ ಬೈಬಲ್ ಓದ್ತಾ ಇದ್ದಾರೆ, ತೆಲುಗುನಲ್ಲಿ ಕೂಡ ಬೈಬಲ್ ಓದ್ತಾ ಇದ್ದಾರೆ. ಹಲ್ಲೆಲೂಯಾ. ಇದರಲ್ಲಿ ಹಿಂದಿನಲ್ಲಿ ಬೈಬಲ್ ಓದ್ತಾ ಇದ್ದಾರೆ, ಕನ್ನಡದಲ್ಲಿ ಬೈಬಲ್ ಓದ್ತಾ ಇದ್ದಾರೆ, ತೆಲುಗುನಲ್ಲಿ ಬೈಬಲ್ ಓದ್ತಾ ಇದ್ದಾರೆ. ಇದನ್ನು ನೋಡಿದ ಕೂಡಲೇ ನಾನು ಹಕ್ಕಬಕ್ಕಾಗಿಬಿಟ್ಟೆ. ಭಾಳ ಸಂತೋಷವಾಯಿತು ಅವ್ರು ಮಾಡೋದು ನೋಡಿ. ಇನ್ನೊಂದು ಪಕ್ಕದಲ್ಲಿ ನಾನು ಮಾಡಲಿಲ್ಲ ಅಂಥೇಳಿ ನನಗೆ ಬಹಳ ಶೇಮ್ ಆಯಿತು, ನನಗೆ ಬಹಳ ದುಃಖವಾಯಿತು, ನನಗೆ ಬಹಳ ಪಶ್ಚಾತ್ತಾಪ ಆಯಿತು. ಈ ನನ್ನ ಶಿಷ್ಯರಿಗೆ ಹೇಳಿದೆ ನಾನು ಇಂಗ್ಲೀಷೇ ಬೆನ್ನತ್ತು ಬಿಟ್ಟಿದ್ದೀನಿ. ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ನವರೇ ಜಾಗ ಕಳಿಸ್ತೀರಿ. ಇಂಗ್ಲೀಷ್ಗೆ ಬೆನ್ನತ್ತು ಬಿಟ್ಟಿದ್ದೇನೆ, ಇಂಗ್ಲೀಷ್ ಕಂಪ್ಲೀಟ್ ಕಲಿಬೇಕೆಂಬುದಾಗಿ ಇಂಗ್ಲೀಷ್ ಒಟ್ಟಿಗೆ ನಾನು ಹಿಂದಿ ಬಿಟ್ಟುಬಿಟ್ಟಿದ್ದೇನೆ, ನಾನು ಕನ್ನಡ ಓದೋದನ್ನು ಬಿಟ್ಟುಬಿಟ್ಟಿದ್ದೇನೆ, ಇಂಗ್ಲೀಷ್ ಮಾತ್ರ ಅಂಟಿಕೊಂಡು ಬಿಟ್ಟಿದ್ದೇನೆ. ಮತ್ತೆ ಎಲ್ಲರೂ ಹೇಳ್ತಾ ಇದ್ದೇನೆ, ಕನ್ನಡ ಓದಬೇಕು ಕರೆಕ್ಟಾಗಿ, ಇಂಗ್ಲೀಷ್ ಓದಬೇಕು, ಹಿಂದಿ ಓದಬೇಕು, ಹಿಂದಿ ಕನ್ನಡ ಬಿಡಬಾರ್ದು ಎಂಬುದಾಗಿ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಿದ್ದೇನೆ. ಆದರೆ ನಾನೇ ಎಚ್ಚರ ತಪ್ಪಿಬಿಟ್ಟಿದ್ದೆ. ಈ ವರ್ಷದಲ್ಲಿ ಎಚ್ಚೆತ್ತುಕೊಂಡೆ ನಾನು. ಪ್ರೈಸ್ ಲಾರ್ಡ್ ಜೀಸಸ್. ಈ ವರ್ಷದಲ್ಲಿ ಎಚ್ಚೆತ್ತುಕೊಂಡೆ. ಯಾಕಂದರೆ ಸಿಸ್ಟರ್ ಬಂದು ಒಂದು ಸಾರಿ ಹಿಂದಿ ಓದಿದ್ರು, ಅವ್ರು ಹಿಂದಿ ಓದಿದ್ರು, ಮತ್ತು ಹಿಂದಿ ಪ್ರಸಂಗ ಮಾಡಬೇಕಾದ್ರೆ ನನಗೇನು ಬೇಕು, ಹಿಂದಿ ಬೈಬಲ್ ಬೇಕು, ನಂಗೆ ಹಿಂದಿ ಓದಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಆವಾಗ ಭಾಳ ದಿಗುಲು ಪಟ್ಟೆ. ಆವಾಗ ನೆನಪು ಬಂತು, ಹಿಂದಿ ಓದಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ. ಆವಾಗಾದರೆ ಬುದ್ಧಿ ಬರಬೇಕಾಗಿತ್ತಲ್ಲ, ತಿಳುವಳಿಕೆ ಬರಬೇಕಾಗಿತ್ತಲ್ಲ. ಆದರೆ ಈ ವರ್ಷ ಇನ್ನೊಂದು ಸಿಸ್ಟರ್ ಬಂದು ಹಿಂದಿ ಓದ್ತಾ ಇರುವಾಗ ಆವಾಗ ಎಚ್ಚೆತ್ತುಕೊಂಡೆ. ಎಷ್ಟು ಸಣ್ಣ ಸಿಸ್ಟರು, ನನಗಿಂತ ಎಷ್ಟು ಚಿಕ್ಕ ಸಿಸ್ಟರು ಎಷ್ಟು ಸುಂದರವಾಗಿ ಹಿಂದಿ ಓದ್ತಾ ಇದ್ದಾಳೆ. ನೀನು ಯಾಕೆ ಹಿಂದಿ ಓದೋದನ್ನು ಬಿಟ್ಟಿದ್ದಿ ಎಂಬ ಮನವರಿಕೆ, ಎಂಬ ಆತ್ಮಸಾಕ್ಷಿ ನನ್ನ ಜೊತೆಯಲ್ಲಿ ಮಾತಾಡಿದಾಗ ಈಗ ಹಿಂದಿ ಓದೋದನ್ನು ಕೂಡ ಸ್ಟಾರ್ಟ್ ಮಾಡಿದ್ದೇನೆ, ಹಿಂದಿ ಬೈಬಲನ್ನು ಕೇಳೋದು ಕೂಡ ಸ್ಟಾರ್ಟ್ ಮಾಡಿದ್ದೇನೆ. ಪ್ರೈಸ್ ಲಾರ್ಡ್ ಜೀಸಸ್. ಅದರಿಂದ ಈಗಲಾದರೂ ಎಚ್ಚೆತ್ತುಕೊಳ್ಳೋಣ ಅಂಥೇಳಿ ನನ್ನ ಪ್ರಿಯ ಸಹೋದರೇ, ಕೆಲವು ಜನ ಬರೆಯೋದೇ ಬಿಟ್ಟುಬಿಟ್ಟಿದ್ದಾರೆ. ಆದರೆ ನಾನು ಬರೆಯೋದು ಬಿಡಲಿಲ್ಲ, ಅದೊಂದು ಚಲೋ ಆಯಿತು. ನಮಗಿರ್ತಕ್ಕಂಥ ಹಿರಿಯರು ಒಳ್ಳೆಯ ಉಪದೇಶ ಕೊಡ್ತಾರೆ, ಬರೆಯೋದಾಗಲಿ ಓದೋದಾಗಲಿ ಬಿಡಬೇಡ್ರಿ ಎಂಬುದಾಗಿ ಹೇಳಿದ್ರು. ಅದೇ ಇಂಗ್ಲೀಷೇ ಬರಿತಾ ಇದೆ, ಇಂಗ್ಲೀಷ್ ಓದ್ತಾ ಇದೆ, ಆಧಾರ ಬಿಟ್ಟಿಲ್ಲ, ಅದೊಂದು ಹಿಡ್ಕೊಂಡು ಕೂತೀನಿ ಉಳಿದೀನಿ. ಆದರೆ ಕನ್ನಡ ಮತ್ತು ಹಿಂದಿ ಎರಡೂ ಓದೋನಾಗಿದ್ದರೆ ಇವತ್ತು ಹಿಂದಿನಲ್ಲಿ ಕೂಡ ಪ್ರಸಂಗ ಮಾಡುವಂಥ ದೇವರು ನನಗೆ ಸಹಾಯ ಮಾಡ್ತಾ ಇದ್ದಾರೆ. ಯಾಕಂದರೆ ಈ ವರ್ಷದಲ್ಲಿ ಹಿಂದಿ ಟಾಕಿಂಗ್ ಬೈಬಲನ್ನು ಕೇಳ್ತಾ ಹಿಂದಿಯನ್ನು ಪೂರ್ಣವಾಗಿ ಅರ್ಜಿತ ಮಾಡ್ತಾ ಕಲಿತಾ ಇದ್ದೇನೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ, ವೇಸ್ಟ್ ಮಾಡ್ತಾ ಇಲ್ಲ. ಪಾಪ ಯಾರು ಪಾಸ್ಟರ್ ನೀವು ಯಾವತ್ತು ನೋಡ್ರೆ ಆನ್ಲೈನಲ್ಲಿ ಇರ್ತಿರಲ್ಲ, ಆನ್ಲೈನಲ್ಲಿ ಯಾರ ಹತ್ರ ಚಾಟಿಂಗ್ ಮಾಡ್ತಾ ಇಲ್ಲಕ್ಕ, ನಾನು ಆನ್ಲೈನಲ್ಲಿ ಮೆಸೇಜ್ ಕೇಳುತ್ತೇನೆ, ಆನ್ಲೈನಲ್ಲಿ ಸ್ಟಡಿ ಮಾಡ್ತೀನಿ ನಾನು. ಆದರೆ ಪ್ರಶ್ನೆ ಕೇಳಿದ ಕೂಡಲೇ ಅದಕ್ಕೆ ಉತ್ತರ ಬಂದ ಕೂಡಲೇ ನಾವು ಅದನ್ನು ಗೂಗಲ್ನಲ್ಲಿ ಸರ್ಚ್ ಮಾಡಿ ಓದ್ತಾ ಇರ್ತೇವೆ. ಯಾವಾಗ ನೋಡ್ರು ಆನ್ಲೈನ್ ಇರ್ತೀವಿ. ಹೌದಾ, ನೀವು ಕೂಡ ಆನ್ಲೈನ್ ಇರ್ತಿರಲ್ಲ, ಹಲ್ಲೆಲೂಯಾ. ಮತ್ತು ಅಷ್ಟೇ ಅಲ್ಲ, 4 ಜನ ಹೇಳ್ತಾರೆ, ಅಂಕಲ್ ಅವರು ಬೋಧಿಸ್ತಾರೆ ಹೊರತು ಅವರೇ ಫಾಲೋ ಮಾಡಲ್ಲ. ಅಕ್ಕ, ಅವರೇ ಫಾಲೋ ಮಾಡಲ್ಲ, ಬೋಧಿಸ್ತಾడు కానీ ఆయనే ಫಾಲೋ చేయడు. ಪ್ರೈಸ್ ಲಾರ್ಡ್ ಜೀಸಸ್. ಜಾಗ್ರತೆ ಎಂದಿರಿ, ದುಷ್ಟಶಕ್ತಿಗಳು ಇವೆಲ್ಲ. ದುಷ್ಟರ ಆಲೋಚನೆಂತೆ ನಡೆಯದೆ ಪಾಪದ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂತುಕೊಳ್ಳದೆ ಕೂತ್ಕೊಳ್ಳದೆ, ಯಾವಾಗಲೂ ಟೈಮ್ ಪಾಸ್ನಲ್ಲಿ ಅಲ್ಲ, ಯಾವಾಗಲೂ ಅರ್ಥ ಆಯ್ತಾ, ಸಮಯ ಅರ್ಥ ಆಗ್ತಾ ಇದೆ. ಸಮಯ ಯಾವಾಗಲೂ ಈ ಧರ್ಮಶಾಸ್ತ್ರದಲ್ಲಿ ಆನಂದಿಸಿ ಅದನ್ನೇ ಹಗಲಿರುಳು ಧ್ಯಾನಿಸೋನು ಜೀವನದಲ್ಲಿ ಯಶಸ್ವಿ. 1ನೇ ಅಧ್ಯಾಯ 1ನೇ ವಚನದಿಂದ ನನ್ನ ಕಡೆ ಓದ್ತಿರ ದೇವ್ರ ಮಕ್ಕಳೇ, ಇನ್ನು ಮುಂದೆ ನಿಮ್ಮ ಸಮಯ ಕನಿಷ್ಠ ಪಕ್ಷಕ್ಕೆ ಓದಿ ಬರೆದು ಈ ಬೈಬಲ್ ವಾಕ್ಯಗಳನ್ನು ಅದನ್ನು ಧ್ಯಾನ ಮಾಡೋದ್ರಲ್ಲಿ ಸಮಯವನ್ನು ಕಳೆಯೋಣ. ಸಮಯವನ್ನು ಖರ್ಚು ಮಾಡೋಣ ಹೊರತು ವ್ಯರ್ಥ ಮಾಡೋದು ಬೇಡ. ಸಮಯ ವ್ಯಯ ಮಾಡ್ತಾ ಇದ್ದೇವೆ, ವ್ಯರ್ಥವಾದ ಕಾರ್ಯ. ಅರ್ಥ ಆಗ್ತದೆ? ಸಮಯವನ್ನು ಖರ್ಚು ಮಾಡ್ತಾ ಇದ್ದೇವೆ, ವ್ಯರ್ಥವಾದ ಕಾರ್ಯ. ಅದಕ್ಕಾಗಿ ಬೈಬಲ್ನಲ್ಲಿ ಕೀರ್ತನೆಗಾರನಾಗಿರೋನು ಎಷ್ಟು ಅದ್ಭುತವಾಗಿ ಬರೆದಿದ್ದಾನೆ ಈ ಮಾತನ್ನು. ಅದ್ಭುತವಾದನು. ಯಾರು ಗೊತ್ತಿದೆ ಈ ಕೀರ್ತನೆ ಬರೆದಿದ್ದೆ? ಯಾರ್ರೀ? 1ನೇ ಅಧ್ಯಾಯನು ಯಾರು? ದಾವಿದಣ್ಣ ರಿಲೇಷನ್ ಮುಂದು ನೋಡ್ರಿ, ಯಾರು ಬರ್ತಾರೆ ಕಾಣ್ತಾ ಇಲ್ಲ ಕಣ್ಣಿಗೆ? ದಾವಿದ ಅಂತ ಹೇಳ್ಬಿಡ್ತಾರೆ. ಈ ಕೀರ್ತನೆಗಾರನು, ರಕ್ಷಕನು, ಯಾವನು ದುಷ್ಟನ ಆಲೋಚನೆಯಂತೆ ನಡೆಯದೆ, ಅಂದರೆ ಸಮಯ ವ್ಯರ್ಥ ಮಾಡದೆ, ಪಾಪಾತ್ಮರ ಮಾರ್ಗದಲ್ಲಿ ಕೂತ್ಕೊಂಡು ಸಮಯವನ್ನು ಟೈಮ್ ಪಾಸ್ ಮಾಡದೆ, ಧರ್ಮನಿಂದಕರು ಅಪಹಾಸ್ಯ ಮಾಡುವವರು. ಎಂಥವರು?
ಬೇರೆಯವ್ರ ಕುರಿತು ಅಪಹಾಸ್ಯ ಮಾಡೋರು, ಸಭೆ ಕುರಿತು ಅಪಹಾಸ್ಯ ಮಾಡೋರು, ಭಕ್ತರ ಕುರಿತು ಅಪಹಾಸ್ಯ ಮಾಡೋರು, ವ್ಯರ್ಥವಾಗಿ ಅಪಹಾಸ್ಯ ಮಾಡೋರ ಮಧ್ಯದಲ್ಲಿ ಕೂತುಕೊಳ್ಳದೆ ಈ ಧರ್ಮಶಾಸ್ತ್ರದಲ್ಲಿ, ಈ ನ್ಯಾಯ ಪ್ರಮಾಣದಲ್ಲಿ, ಬೈಬಲ್ನಲ್ಲಿ ಆನಂದಿಸಿ, ಅದರಲ್ಲಿ ರುಚಿ ಆನಂದಿಸಿ ಅದನ್ನೇ ಹಗಲಿರುಳು ಧ್ಯಾನಿಸುವನು ಎಷ್ಟೋ ಧನ್ಯನು. ಆಮೇಲೆ ಅಂತವನು ನೀರಿನ ಕಾಲು, ಸಮಯ ಅರ್ಥ ಆಗ್ತದೆ, ಯಾವಾಗಲೂ ಅರ್ಥ ಆಗ್ತದೆ. ಹಲೋ ಏನು ಯಾವಾಗಲೂ ಯಾವ ಧ್ಯಾನದಲ್ಲಿ ಇರಬೇಕು? ಎಲ್ರಿ ಟೈಮ್ ಇಲ್ರಿ, ದೇವ್ರ ಧ್ಯಾನದಲ್ಲಿ ಇರ್ಲಿಕ್ಕೆ ಆಗುದಿಲ್ಲ. ನಾನು ಕರ್ಸ್ಕೊಡ್ತೇನೆ ದೇವ್ರ ಧ್ಯಾನದಲ್ಲಿ ಹೆಂಗೆ ಇರ್ಲಿಕ್ಕೆ ಆಗ್ತಂತೇಳಿ. ಆಮೇಲೆ ಅವನೆಷ್ಟೋ ಧನ್ಯನು, ಅಂತವನು ಕಾಲುವೆ ಪಕ್ಕದಲ್ಲಿ ನೆಡಲ್ಪಟ್ಟಿರುವ ಮರದ ಹಾಗಿರೋನು, ಅದರ ಎಲೆಗಳು ಎಂದಿಗೂ, ಅಂತ ಮರದ ಎಲೆಗಳು ಎಂದಿಗೂ ಬಾಡಿ ಹೋಗುವುದಿಲ್ಲ, ತಕ್ಕ ಕಾಲಕ್ಕೆ ಫಲ ಏನ್ ಬಾಡುವುದಿಲ್ಲ? ಎಲೆ ಬಾಡುದಿಲ್ಲ. ಯಾಕೆ? ನೀರು ಹರಿದಿದ್ದು ನಿಂತೋದ್ರು ಬಾಡುದಿಲ್ರಿ ಅದ್ರದ್ದು. 2-3 ವರ್ಷ ನೀರೇ ಇಲ್ಲ ಹೊಳೆದಲ್ಲಿ ಅಂದ್ರೆ ಆದರೂ ಅದು ಬಾಡಿ ಹೋಗುದಿಲ್ಲ. ಯಾಕೆ ಗೊತ್ತಿದೆ ನೋಡ್ರಿ, ನಾವೇನ್ ಮಾಡ್ತೇವೆ? ವ್ಯರ್ಥ ಮಾಡಿರ್ತೇವೆ, ಆಮೇಲೆ ನೀರಿಲ್ಲದ ಸ್ಥಳದಲ್ಲಿ ಇರ್ತೀವಿ ನಾವು, ಆಮೇಲೆ ನಮಗೇನಿಲ್ಲ ಅಧ್ಯಯನ ಇಲ್ಲ, ದೇವರ ವಾಕ್ಯದ ಅಧ್ಯಯನ. 1-2-3 ತಿಂಗಳ ಕೆಲಸ ಹೋದ್ಬಿಟ್ರೆ, ಬಂದಾಗ್ಬಿಟ್ರೆ, ಇನ್ನು ತಿನ್ನಾಕ ಉಣ್ಣಾಕ ಕೂಡಿಲ್ಲ. ಮನೆಗೆ ನೋಡಿದ್ರೆ ಇಷ್ಟು ಬಟ್ಟೆ ತಗೊಂಡಿರ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಬಟ್ಟೆಗಳು ತುಂಬಿದಾವೆ. ಬಟ್ಟೆಗಳಲ್ಲಿ ಏನು ಬಟ್ಟೆ ಅಂತ ಹೇಳಿ ಪಾಪ ಯಾರುಗಳು ಮೆಹಂದಿ ಕಲರ್ का ड्रेस ताना इतना मेरे को याद नहीं है वो मेहंदी कलर का ड्रेस कहाँ है. ಪಾಪ ನಾನು ಅದನ್ನು ಕೇಳಿಗಳು, ಯವ್ವ ಎಷ್ಟು ಡ್ರೆಸ್ ತಂದಿಟ್ಕೊಂಡು ಯವ್ವ ನಿನ್ನ ಇದರಲ್ಲಿ ಅಂದ್ರೆ ಟೈಮ್ ನೋಡ್ರಿ. ಅವರು ಏನು ಮಾಡಿದ್ದಾರೆ? ದುಡ್ಡನ್ನು, ಸಂಪತ್ತನ್ನು, ಸಮಯವನ್ನು ವ್ಯರ್ಥವಾದ ಖರ್ಚು ಮಾಡಿದಲ್ಲದೆ ದುಡ್ಡನ್ನು ಖರ್ಚು ಮಾಡಿಕೊಂಡು ಬ್ಯಾಂಕ್ನಲ್ಲಿ ಏನೋ ದುಡ್ಡಿಲ್ಲ. ಈಗ 3-4 ತಿಂಗಳ ಕೆಲಸ ಇಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ? ಎಲ್ಲ ಕೆಲಸ ಏನು ಮಾಡಬೇಕು? ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಪ್ರೈಸ್ ಕೆಲಸ ಏನು ಮಾಡಬೇಕು? ದೇವ್ರ ಮಕ್ಕಳೇ, ನನಗೆ ಈ ವರ್ಷದ 3 ತಿಂಗಳ ಬಿಸ್ನೆಸ್ ಇತ್ತು, ಆದರೆ ಈಗ ಈ ವರ್ಷದಲ್ಲಿ ಇಲ್ಲಿವರೆಗೂ ಏನು ಬಿಸ್ನೆಸ್ ಇಲ್ಲ. ಆದರೆ ಮಿಕ್ಕಿದ್ದ 9 ತಿಂಗಳ ದೇವರು ನನಗೆ ಏನು ಕೊರತೆ ಇಲ್ಲದಂತ ಹೇಳ್ತೀನಿ. ಯಾಕಂದ್ರೆ ನಾನು ವೇಸ್ಟ್ ಮಾಡಿಲ್ಲ ನನ್ನ ಸಮಯವನ್ನು. ಪ್ರೈಸ್ ಲಾರ್ಡ್ ಜೀಸಸ್. ದುಡ್ಡು ಬಂದ ಕೂಡಲೇ ಏನಾಗ್ತದೆ? ಶಾಪಿಂಗ್ ಬಂದಿದ್ದು ಪುರ್ಸೊತ್ತಿರೋದಿಲ್ಲ, ಉದ್ರಿ ಶಾಪಿಂಗ್ ಮಾಡ್ತಾರೆ ಭಾಳ ಜನ. ನಾನೇನು ಹೇಳ್ತಾ ಇದ್ದೇನೆಂದ್ರೆ, ಸಮಯ ಎಷ್ಟು ಮಾತ್ರಕ್ಕೂ ವ್ಯರ್ಥ ಆಗಬಾರ್ದು. ಗಂಭೀರವಾಗಿ ಹೇಳ್ತಿರಲ್ವಯ್ಯ ನನ್ನ ಪ್ರಿಯ ಸಹೋದರಿ ಸಹೋದರರೇ. ಇವತ್ತಿಂದ ಎಲ್ಲಿವರೆಗೂ ಬಂದಿರ್ತೇನೋ? ಎಲ್ಲಿವರೆಗೂ ಬಂದಿರ್ತೇವೆ? ತಕ್ಕ ಕಾಲಕ್ಕೆ ಫಲ ಕೊಡುತ್ತದಲ್ಲ. ಮುಂದೆ ಅದರ ಎಲೆ ಎಂದಿಗೂ ಬಾಡಿ ಹೋಗುವುದಿಲ್ಲ. ಅದರಂತೆ ನಿನ್ನ ಕಾರ್ಯವು ಸಫಲವಾಗಬೇಕಾದ್ರೆ, ಅದರಂತೆ ಈ ನ್ಯಾಯ ಪ್ರಮಾಣದಲ್ಲಿ, ಈ ಬೈಬಲ್ ಹತ್ರ, ಈ ಧರ್ಮಶಾಸ್ತ್ರ ಹತ್ರ ಪ್ರತಿಯೊಂದು ಮಾನವನಿದೆ. ಯಾಕಂದ್ರೆ ಬೈಬಲ್ ಓದುವಾಗ ನೋಡ್ರಿ ಹೆಂಗಿದೆ. ಯಾವನಂದ್ರೆ ಕ್ರೈಸ್ತವನು, ಯಹೂದ್ಯನು, ಅರಬ್ಯನು ಅಥವಾ ಆತ್ಮೀಯನು ಅಂತ ಹೇಳಿಲ್ಲ ಇಲ್ಲಿ. ಯಾವನೇ ಇರಲಿ, ಓದ್ರಿ ಅಮ್ಮ, ಅದು ಯಾವನಾದ್ರೂ ಮೊದಲಿಂದ ಹೋದ್ರಕ್ಕ, ಯಾವನಾದ್ರೂ ಅವನು ಯಾವನೇ ಇರಲಿ, ಯಾವನಾದ್ರೂ ದುಷ್ಟರ ಆಲೋಚನೆ ಅಂತ ನಡೆದೇ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಂಡು ಸಮಯವನ್ನು ವ್ಯರ್ಥ ಮಾಡದೆ, ಧರ್ಮನಿಂದಕರೊಡನೆ ಅಪಹಾಸ್ಯ ಮಾಡೋರ ಜೊತೆಲಿ ಕೂತುಕೊಂಡು ಸಮಯವನ್ನು ವ್ಯಯ ಮಾಡದೆ ಈ ಧರ್ಮಶಾಸ್ತ್ರದಲ್ಲಿ ಆನಂದಿಸಿ ಇದನ್ನೇ ಹಗಲಿರುಳು ಧ್ಯಾನಿಸುತ್ತಾ ಇರುವವನು ಎಷ್ಟೋ ಧನ್ಯನು. ಅಂತವನು ಕಾಲುವೆ ಪಕ್ಕದಲ್ಲಿರುವ ಮರದ ಹಾಗೆ ನೆಡಲ್ಪಟ್ಟಿರುವ ಮರದ ಹಾಗಿರೋನು. ಅವನು ತಕ್ಕ ಕಾಲಕ್ಕೆ ಫಲಿಸುತ್ತಾನೆ. ಅದರಂತೆ ಅವನು ತಕ್ಕ ಕಾಲಕ್ಕೆ ಫಲಿಸುತ್ತಾನೆ. ಅವನ ಎಲೆಗಳು ಎಂದಿಗೂ 3-4 ತಿಂಗಳ ಏನು ಬರಲಿಲ್ಲದ್ರು, ನೀರು ಬರಲಿಲ್ಲದ್ರು 9 ತಿಂಗಳಾಯ್ತು ನೀರು ಬಂದಾಗೆ. ಹಲ್ಲೆಲೂಯಾ. ಬಿಸ್ನೆಸ್ ಕಡೆ ಬಂದಿದೆ, ಆದರೂ ದೇವರು ರೊಟ್ಟಿಗಾಗಿ ಕೊರತೆ ಮಾಡಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಖರ್ಚು ನೋಡಿದ್ರೆ ಎಷ್ಟು ಮಾಡ್ತಾ ಇದ್ದೇವೆ? ಏನು ಇದೆಲ್ಲ ಎಲ್ಲಿಂದ ಬಂದಿದೆ ಇವ್ರಿಗೆಲ್ಲ? ಗೌರ್ಮೆಂಟ್ ಆಫ್ ಹೆವನ್ ರೀ, ನಾಟ್ ಗೌರ್ಮೆಂಟ್ ಆಫ್ ಇವ್ರ ಗೌರ್ಮೆಂಟ್ ಅಲ್ಲ, ಗೌರ್ಮೆಂಟ್ ಆಫ್ ಹೆವನ್ ಇಂದ ನಮ್ಗೆ ಸಪ್ಲಿಮೆಂಟ್ ಇರೋದು. ಯಾಕಂದ್ರೆ ನಾವು ಗೌರ್ಮೆಂಟ್ ಸರ್ವೆಂಟ್ ಅಲ್ಲ, ನಾವು ಗಾಡ್ ಸರ್ವೆಂಟ್ ಆದಾಗ ಗೌರ್ಮೆಂಟ್ ಆಫ್ ಹೆವನ್ ಇಂದ ನಮ್ಗೆ ಸಪ್ಲಿಮೆಂಟ್ ಬರ್ತದೆ. ಹಲ್ಲೆಲೂಯಾ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಸಮಯವನ್ನು ವ್ಯರ್ಥ ಮಾಡದೆ ಅದರಂತೆ ಅವನ ಕಾರ್ಯಗಳು ಸಫಲವಾಗು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ದುರ್ಗತಿ ಹೆಂಗಿರ್ತದೆ? ಕಂಟಿನ್ಯೂ ಮಾಡ್ರಮ್ಮ. ದುಷ್ಟರು ಅರ್ಥ ಆಗ್ತದೆ. ಈಗ ಈ ಮೊದಲಿದ್ದವರಲ್ಲಿ ಯಾರು? ಶಿಷ್ಟನು ಅಂದ್ರೆ ನೀತಿವಂತನು. ದುಷ್ಟರು ಹಾಗಲ್ಲ, ಗಾಳಿ ಬಡ್ಕೊಂಡು ಹೋಗುವ ಹಾಗೆ
ಹೊಟ್ಟಿನಂತಿದ್ದಾರೆ, ಗಾಳಿ ಬಡ್ಕೊಂಡು ಹೋಗುವ ಹೊಟ್ಟಿನಂತಿದ್ದಾರೆ. ಆದುದರಿಂದ ದುಷ್ಟರು ನ್ಯಾಯ ವಿಚಾರಣೆಯಲ್ಲಿಯೂ ಪಾಪಾತ್ಮರು ನೀತಿವಂತರ ಸಭೆಯಲ್ಲಿ ನಿಲ್ಲುವುದಿಲ್ಲ. ಯೆಹೋವನು ಕರ್ತನು ನೀತಿವಂತರ ಮಾರ್ಗವನ್ನು ಲಕ್ಷ್ಯ ಕೊಟ್ಟು ನೋಡ್ತಾ, ಈಸ್ ಮಾನಿಟರಿಂಗ್. ಏನ್ ಮಾಡ್ತಾ ಇದ್ದಾನೆ? ಲಕ್ಷ್ಯ ಕೊಟ್ಟು ನೋಡ್ತಾ ಇದ್ದಾನೆ. ತಪ್ತಾ ಇದ್ದಾರಾ, ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಏನ್ ಮಾಡ್ತಾ ಇದ್ದಾರೆ? ತಪ್ಪುತ್ತಾ ಇದ್ದಾರಾ, ಏನ್ ಮಾಡ್ತಾ ಇದಾರೆ ನೋಡ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತಿರಲ್ಯ. ಮತ್ತೆ ಏನೇನ ಬರ್ತಾವ ನೋಡ್ರಿ ನಿಮ್ ಕಡೆ ಎಲ್ಲ. ತಪ್ತಾ ಇದಾವ ಅಂತ ನೋಡ್ದ. ನೀತಿವಂತರ ಮಾರ್ಗ ಮುಂದೆ ಹೋದ್ರಮ್ಮ ಮನೆಗೆ ಹೋಗೋನು. ದುಷ್ಟರ ಮಾರ್ಗವು, ದುಷ್ಟರ ಸಂಕಲ್ಪವು, ದುಷ್ಟರ ಟೈಮ್ ಪಾಸು, ದುಷ್ಟರ ಕಾರ್ಯಗಳು, ದುಷ್ಟರ ಸಂಕಲ್ಪಗಳು, ಯೋಜನೆಗಳು ಏನಾಗ್ತವೆ? ನಾಶವಾಗುತ್ತಾನೆ. ಅದಕ್ಕಾಗಿ ಇನ್ನು ಮುಂದೆ ನಿನ್ನ ಸಮಯ ಏನು ಧ್ಯಾನ ಮಾಡಬೇಕು? ದೇವರ ನ್ಯಾಯ ಪ್ರಮಾಣ, ಆಜ್ಞೆಗಳು. ಏನು ಧ್ಯಾನ ಮಾಡಬೇಕು? ನಿಯಮಗಳು. ಪ್ರೈಸ್ ಲಾರ್ಡ್. ಎಲ್ಲೇ ಅಂಕಲ್, ಎಲ್ಲೇ ಸರ್ ಧ್ಯಾನ ಮಾಡ್ಲಿಕ್ಕಾಗಲ್ಲ. ನಾನು ತೋರಿಸ್ಕೊಳ್ಳಿ ಹೆಂಗೆ ಧ್ಯಾನ ಮಾಡ್ಲಿಕ್ಕೆ ಆಗ್ತದೆ? ನನ್ಗೆ ಗೊತ್ತಿದೆ ನೀವೆಲ್ಲರೂ ಭಾಳ ಜಾನರ್ ಅಂತೇಳಿ. ಏನಾಯ್ತ್ರಿ? ಕ್ಯಾ ಕರೋ ಜೆ ಭೂಲ್ನೆ ಕುಚ್ नहीं हो रहा उसे कई को दिल दी मैं क्या गया. ನಾನು ಅವನು ಮರಿಲಿಕ್ಕೆ ಆಗ್ತಾ ಇಲ್ಲ. ನಾನು ದಿಲ್ ಕೊಟ್ಟು ಬಿಟ್ಟಿದ್ದೀನಿ, ಅದಕ್ಕಾಗಿ ಅವಳನ್ನು ಮರಿಲಿಕ್ಕೆ ಆಗ್ತಾ ಇಲ್ಲ, ಅವನನ್ನು ಮರಿಲಿಕ್ಕೆ ಆಗ್ತಾ ಇಲ್ಲ. ಕ್ಯಾವ್ರ ಖಾನೆಗೆ ಪ್ಲೇಟ್ ಮೇಲೆ ದಿಕ್ರಿ. ನೀ ಊಟದ ಪ್ಲೇಟ್ ಒಳಗೆ ನೀನು ಹಾಕಣಾಗತ್ತಿ. ಮತ್ತು ಬಟ್ಟೆ ಒಗೆಯುವಾಗಲೂ ಅಲ್ಲಿ ಒಗಿದ್ರ ಬಂಡೆ ಮೇಲೂ ನೀನು ಹಾಕಣಾಗತ್ತಿ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲಿ ನೋಡಿದ್ರು ನೀನು ಹಾಕಣಾಗತ್ತೆ. ಅಂದ್ರೆ ಅರ್ಥ ಏನು? ಯಾರಲ್ಲೋ ಫಾಲ್ ಇನ್ ಲವ್, ಪ್ರೀತಿಯಲ್ಲಿ ಬಿದ್ದಿದ್ದವರು ತನ್ನ ಪ್ರಿಯಕ್ಕನ್ನು ಅಥವಾ ಪ್ರಿಯಳ ಬಗ್ಗೆ ಹಗಲಿರುಳು ಧ್ಯಾನದಲ್ಲಿರ್ತಾರೆ. ಕೆಲಸ ಮಾಡ್ತಿರುವಾಗಲೂ ಅದೇ ಗುಂಗನಲ್ಲಿರ್ತಾರೆ. ಆ ಗುಂಗನಲ್ಲಿದ್ದವನಿಗೆ ಈ ದೇವರ ವಾಕ್ಯದ ಧ್ಯಾನದಲ್ಲಿ ಇರ್ಲಿಕ್ಕೆ ಆಗಲ್ಲವಾ? ಹಲ್ಲೆಲೂಯಾ. ಆಗಲ್ಲ ಇಲ್ರಿ, ಯಾವಾಗಲೂ ಅದೇ ಗುಂಗನಲ್ಲಿರ್ತಾರೆ. ದೇವ್ರ ಮಕ್ಕಳೇ, ನಾನು ಹೇಳ್ತಾ ಇದ್ದೇನೆ, ಅದಕ್ಕಿಂತ ದೊಡ್ಡ ನಮ್ಮ ಪ್ರಿಯನಾದ ಯೇಸು ಕ್ರಿಸ್ತನು, ಆತನ ನುಡಿಗಳು ಬಹು ಸುಂದರವಾದಂಥ ನುಡಿಗಳು, ನಮಗೆ ಜ್ಞಾನೋದಯವನ್ನು ಕೊಡ್ತಕ್ಕಂಥದ್ದು, ನಮ್ಮ ಜೀವನವನ್ನು ಚೈತರಿಸಿ ನಮ್ಮ ಜೀವನದಲ್ಲಿ ಒಂದು ಅದ್ಭುತವಾದಂಥ ಕಾರ್ಯಗಳು ಮಾಡ್ತಕ್ಕಂಥ ಈ ಕೊಂಚ ಸಮಯ ವ್ಯರ್ಥ ಮಾಡದೆ. ದಯಮಾಡಿ ಕೇಳ್ತೀರಿ, ಮನುಷ್ಯನ ಜೀವನ ಹೇಗಿದೆ? ನೀರಿನ ಮೇಲಿರೋ ಗುಳ್ಳೆಯಂತೆ, ಅಡವಿ ಹೂವಿನಂತೆ ಅಂತ ಹೇಳ್ತಾರೆ. ಅಡವಿ ಹೂವು ನೋಡಿದೆಯಾ? ಬೆಳಿಗ್ಗೆ ಬಂದು ಕುಳ್ಳಿ ಅದು ಶೋಭಿಸಿ, ಅದು ಅರಳಿ, ಅದರ ಮಹಿಮೆಯನ್ನು ತೋರಿಸಿ ಕೆಲವೇ ಸಮಯದ ನಂತರ ಅದರ ಮಹಿಮೆ ಅರಳಿಸಿ ಹೋಗ್ತಂತ ಅಂತ ಹೇಳ್ತಾರೆ. ಹಲೋ, ಆ ಕೊಂಚ ಸಮಯದಲ್ಲಿ ಆದರೂ ಆ ಹೂ ಅರಳಿದಂತೆ ಅದರ ಮಹಿಮೆ ತೋರ್ಪಡಬೇಕು. ನಾವು ಅದರ ಬಗ್ಗೆ ಬಿಟ್ಟುಬಿಟ್ಟಿದೆ. ಸ್ವಲ್ಪ ಸಮಯ ಇದೆ ಬಾಕಿ, ಅದಕ್ಕಾಗಿ ನಾವೇನು ಮಾಡೋದು ಬೇಡ, ನಾವು ಡೈರೆಕ್ಟ್ ಸಾಯಕ್ಕೆ ತಯಾರಾಗೋಣ, ಪರಲೋಕಕ್ಕೆ ಹೋಗ್ತಾ ಇರೋಣ ಅಂತಾರೆ. ಇರುವ 70 ವರ್ಷ ಇದು ನಿತ್ಯತ್ವದ ಒಂದು ತುಂಡಾಗಿದೆ. ನಮಗೆ ಏನಾಗಿದೆ? ಅಲ್ಲೋ, ನಮ್ಮ ನಿತ್ಯ ಜೀವದ, ನಾವು ಸಹಸ್ರ ವರ್ಷ ಬಾಳಿನ ಆ ನಿತ್ಯ ಜೀವದಲ್ಲಿ ಬಾಳೋದಕ್ಕಾಗಿ, ಅನಂತ ಕಾಲದ ಜೀವದಲ್ಲಿ ಬಾಳೋದಕ್ಕಾಗಿ ಈ 70-80 ವರ್ಷ ಒಂದು ತುಂಡಾಗಿದೆ. ಆ ತುಂಡು ಏನಂದ್ರೆ ಗಿಫ್ಟ್ ಆಫ್ ಗಾಡ್. ಏನದು? ದೇವರು ಕೊಟ್ಟಿರ್ತಕ್ಕಂಥ ದಾನವಾಗಿದೆ. ಅದು ಆ ಗಿಫ್ಟ್ ಅನ್ನು ನಾವು ಸದ್ವಿನಿಯೋಗ ಮಾಡಿಕೊಳ್ಳೋಣ ನನ್ನ ಪ್ರಿಯ ಸಹೋದರಿ ಸಹೋದರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್ ಜೀಸಸ್. ಆ ಸಣ್ಣ ಹುಡುಗಿ ನೋಡು, ಎಷ್ಟು ಚೆನ್ನಾಗಿ ಸಂಗೀತ ವಾದ್ಯ ಬಾರಿಸ್ತಾ ಇದ್ದಾಳೆ. ಅಕ್ಕಿ ವೇಸ್ಟ್ ಮಾಡಿಲ್ಲಕ್ಕ ಟೈಮು. ನೀನು ವೇಸ್ಟ್ ಮಾಡಿದೆ, ಅದಕ್ಕಾಗಿ ಆ ಸಣ್ಣ ಹುಡುಗಿ ನೋಡಿ ನೀನು ಬಹಳ ಕೀರ್ತಿಸ್ತಾ ಇದೆ ಆ ಸಣ್ಣ ಹುಡುಗಿ ನೋಡಿ. ಪ್ರೈಸ್ ಲಾರ್ಡ್ ಜೀಸಸ್. ದೇವ್ರ ಮಕ್ಕಳೇ, ಇನ್ನು ಮುಂದೆ ನಮ್ಮ ಸಮಯವನ್ನು ಜೀವನದ ದೊಡ್ಡ ದೊಡ್ಡ ಹಂತಕ್ಕೆ ತಲುಪೋದಕ್ಕಾಗಿ, ಸಾಧನೆ ಮಾಡೋದಕ್ಕಾಗಿ, ಪ್ರೈಸ್ ಲಾರ್ಡ್ ಜೀಸಸ್, ಅನೇಕ ಜನರಿಗೆ ಆ ಸಾಧನೆಗಳ ಮೂಲಕವಾಗಿ ಅವರಿಗೆ ಸಹಾಯವಾಗೋದಕ್ಕಾಗಿ ನಮ್ಮ ಸಮಯವನ್ನು ವ್ಯರ್ಥವಾದ ಕಾರ್ಯಗಳಿಗೆ ವ್ಯಯ ಮಾಡದೆ, ಖರ್ಚು ಮಾಡದೆ, ಅದನ್ನು ಸದ್ವಿನಿಯೋಗ ಮಾಡಿಕೊಂಡು, ಸಮಯ ಕೊಂಚ ಇದೆ. ಕೊಂಚ ಅಂದ್ರೆ ಏನು? ಈ 70 ವರ್ಷನೂ ಬಹಳ ಕಡಿಮೆನೇ. ಯಾಕಂದ್ರೆ ಈಗ ನಮ್ದು 52 ವರ್ಷ ದಾಟಿ ಬಂದ್ಕೊಳ್ಳಿ, ಅಯ್ಯೋ ಎಷ್ಟು ಬೇಗನೆ ಹೋಯ್ತಲ್ಲ ಸಮಯ. ಸಿಸ್ಟರ್, ಕ್ಯಾ ಸಿಸ್ಟರ್ ತುಮ್ ದೇखे तो पूरा क्या हुई, ಬಾಲ್ से ಪಕ್ಕೆ ಸಫೇದ್ ಹೋಗಿ, ಮಾಲೂಮ್ ಹಿ नहीं पड़ा ना हम बुढ़ा ವಯಸ್ಸು. ನಾವು ಮುದುಕರಾಗಿದ್ದು ಗೊತ್ತೇ ಆಗಲಿಲ್ಲ. ಯಾಕೆಂದ್ರೆ ಬ್ರದರ್, ನಾವು ಡೈ ಹಚ್ಕೋತಿದ್ದೀವಿ, ಅದಕ್ಕೆ ಗೊತ್ತಾಗಿಲ್ಲ. ಅವ್ರೆಂదుకు ಹೋದರೆ, ಇನ್ನೂ ನಾನು ವಯಸ್ಸಲ್ಲಿದ್ದೇನೆ, ಡೈ ಹಚ್ಕೊಳ್ತಾ ಇರೋದ್ರಿಂದ ವಯಸ್ಸಾಗಿದ್ದು ಗೊತ್ತಾಗಿಲ್ಲ ಅಕ್ಕಕ್ಕೆ, ಅಣ್ಣನಿಗೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅದಕ್ಕಾಗಿ ಸಮಯ
ಗತಿಸಿ. ಸಮಯ ವ್ಯರ್ಥವಾದ ಕಾರ್ಯಗಳಿಗೆ ವ್ಯಯವಾಗ್ತಾ ಇದೆ. ಯು ಆರ್ ಸ್ಪೆಂಡಿಂಗ್ ಯುವರ್ ಪ್ರೆಷಸ್ ಟೈಮ್ ಫಾರ್ ದ ವೇಸ್ಟ್ ಥಿಂಗ್ ಆ್ಯಂಡ್ ಅ ವೇನ್ ಥಿಂಗ್. ರೈಟ್ ನೌ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್, ವೇಕ್ ಅಪ್ right now so that you may have a gift of time. Let us utilize to do something, to achieve the big things for the Lord and for glory. ಅದಕ್ಕಾಗಿ ಏನಾದರೂ ಒಂದು ಸಾಧನೆ ಮಾಡಿ ಆ ಮಹಿಮೆ, ಆ ಸ್ವಲ್ಪ ಕಾಲದಲ್ಲಿ ಆ ಮಹಿಮೆಯನ್ನು ಪ್ರಪಂಚಕ್ಕೆ ತೋರಿ ಬರಬೇಕನ್ನತಕ್ಕಂಥ ಉದ್ದೇಶದಿಂದ ದೇವರು ನಮ್ಮನ್ನು ಈ ಜಗತ್ತಿನಲ್ಲಿ ಸೃಷ್ಟಿಸಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಲ್ಲರೂ ಎಷ್ಟೋ ಆಸಕ್ತಿಯಿಂದ ಈಗ ಗರ್ಮಾಗರಂ ನಮಗೀಗ ಪಾನೀಯಗಳು ಬರಲಿಕ್ಕಿದೆ. ಪ್ರೈಸ್ ದ ಲಾರ್ಡ್ ಜೀಸಸ್. ನಮ್ಮ ಹೃದಯಗಳನ್ನು ದೇವರ ಕಡೆ ತಿರುಗಿಸಿ ಕಣ್ಣನ್ನು ಮುಚ್ಚಿ, ಕರ್ತನೆ, ಇನ್ನು ಮುಂದೆ ನಮ್ಮ ಸಮಯ ಎಷ್ಟು ಮಾತ್ರಕ್ಕೂ ವ್ಯರ್ಥವಾಗದಂತೆ ನಮ್ಮನ್ನು ಕಾಪಾಡಿದೆವು. ಇಷ್ಟು ಕಾಲಗಳು ವ್ಯರ್ಥತ್ವಕ್ಕೆ ನಮ್ಮ ಸಮಯ, ಅಮೂಲ್ಯವಾದ ಸಮಯವನ್ನು ನಾವು ಖರ್ಚು ಮಾಡಿದೆವು ಕರ್ತನೆ. ಇಂದಿನಿಂದ ಕರ್ತನೆ ನಮ್ಮ ಸಮಯವನ್ನು ವ್ಯರ್ಥತ್ವಕ್ಕೆ ವ್ಯಯ ಮಾಡದಂತೆ, ವ್ಯರ್ಥತ್ವಕ್ಕೆ ನಾವು ಖರ್ಚು ಮಾಡದಂತೆ ನಮಗೆ ಜ್ಞಾನೋದಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈಗೋ ನಿದ್ರಿಸುವವರೇ, ಸತ್ತವರ ಒಳಗಿಂದ ಎದ್ದೇಳಿರಿ, ಕ್ರಿಸ್ತನ ಬೆಳಕು ನಿಮ್ಮ ಮೇಲೆ ಪ್ರಕಾಶಿಸುತ್ತಾ ಇದೆ, ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿರಿ ಎಂಬುದಾಗಿ ಹೇಳ್ತಾ ಇದೆ. ಕೀರ್ತನೆ 90ರಲ್ಲಿ ಅದ್ಭುತವಾಗಿ ಹೇಳಲಾಗಿದೆ, ರಾಜ, ನಮ್ಮ ಜೀವನ, ನಮ್ಮ ಬಾಳು 70 ವರ್ಷ, ಬಲ ಹೆಚ್ಚಿದ್ರೆ 70 ವರ್ಷ. ದೇವರೇ, ನಮ್ಮ ಜೀವನ ವ್ಯರ್ಥತ್ವದಲ್ಲಿ ಉರಿದು ಹೋಗ್ತಾ ಇದೆ. ನಮ್ಮ ಬಾಳಿನ ದಿನಗಳು ಲೆಕ್ಕಿಸುವಂತೆ ನಮಗೆ ಕಲಿಸಿಕೊಡು ದೇವರೇ. ಅದರ ನಿಮಿತ್ತ ನಮಗೆ ಜ್ಞಾನದ ಹೃದಯ, ತಿಳುವಳಿಕೆ ಹೃದಯ ಕರ್ತನೆ. ಅದರ ನಿಮಿತ್ತ ನಾವು ಎಚ್ಚೆತ್ತುಕೊಂಡು ಜ್ಞಾನಿಗಳಾಗಿ ಕರ್ತನೆ ವಿಶ್ವಕ್ಕೆ, ಪ್ರಪಂಚಕ್ಕೆ, ಸಮಾಜಕ್ಕೆ ಬೆಳಕಾಗಿದ್ದು, ಉಪಯುಕ್ತರಾಗಿದ್ದು, ನಿನ್ನ ಮಹಿಮೆ ನಮ್ಮ ಜೀವನದಲ್ಲಿ ಅನೇಕ ಜನರಿಗೆ ಪ್ರಕಟವಾಗಲಿ ಎಂಬುದಾಗಿ ಹಾರೈಸ್ತಾ ಕರ್ತನೆ. ಸೇರಿ ಬಂದಿರುವ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರು, ಇನ್ನು ಮುಂದೆ ವ್ಯರ್ಥತ್ವಕ್ಕೆಲ್ಲ, ಎಜುಕೇಷನ್ಗಾಗಲಿ, ಜ್ಞಾನವನ್ನು ಅರ್ಜಿಸೋದಕ್ಕಾಗಲಿ ಮತ್ತು ನಿತ್ಯ ಜೀವದಕ್ಕಾಗಲಿ ಬೈಬಲನ್ನು ಯಾವತ್ತಿಗೂ ಹಗಲಿರುಳು ಈ ದೇವರ ವಾಕ್ಯವನ್ನು ಧ್ಯಾನಿಸ್ತಾ ನಿಮ್ಮ ಸಮಯವನ್ನು ಕಳೆಯೋದಾದರೆ ದೊಡ್ಡ ದೊಡ್ಡ ಸಾಧಕರಾಗಿ, ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡ್ತಕ್ಕಂಥರಾಗಿ, ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ, ದೊಡ್ಡ ದೊಡ್ಡ ಕಾರ್ಯಗಳನ್ನು ಸಾಧಿಸಿ ಅನೇಕ ದೇಶಗಳಿಗೆ, ಗ್ರಾಮಗಳಿಗೆ, ಹಳ್ಳಿಗೆ, ಸಮಾಜಕ್ಕೆ, ನೆರೆಯವರಿಗೆ ನಾವು ಬೆಳಕಾಗಿದ್ದು, ಲಾಭದಾಯಕವಾಗಿದ್ದು, ಅವರಿಗೆ ಸಹಾಯಕರಾಗಿದ್ದು, ದೇವರ ಬೆಳಕು ಆಶೀರ್ವಾದ ನಮ್ಮ ಮೇಲೆ ಬಂದಿದೆ, ನಾವು ಅನೇಕ ಜನರಿಗೆ ಆಶೀರ್ವಾದ ನಿಧಿಯಾಗಿರೋಣ. ದೇವರ ಬೆಳಕು ನಮ್ಮ ಮೇಲೆ ಬಂದಿದೆ, ನಾವು ಅನೇಕ ಜನರಿಗೆ ಬೆಳಕಾಗಿರೋಣ. ಹೌದು ಕರ್ತನೆ. ಸೇರಿ ಬಂದಿರುವ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರು, ಕೇಳುತ್ತಿರ್ತಕ್ಕಂಥ ಎಲ್ಲ ಜ್ಞಾನಿಗಳು, ಈ ಜ್ಞಾನೋಪದೇಶವು ಕರ್ತನೆ ಅವರ ಜೀವನದಲ್ಲಿ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಂಡು ವ್ಯರ್ಥವಾದ ಕಳೆಗೆ ವ್ಯಯ ಮಾಡದಂತೆ ಕರ್ತನೆ, ಇನ್ನು ಮುಂದೆ ಆದರೂ, ಈಗಲಾದರೂ ಎಚ್ಚೆತ್ತುಕೊಂಡು ದೇವರು ನಮಗೆ ಎದಕ್ಕಾಗಾದರೆ ಈ ಲೋಕದಲ್ಲಿ ಕಳಿಸಿದರೆ ಎಂಬುದಾಗಿ ತಿಳಿದುಕೊಂಡು ಆ ಸಾಧನೆ ಮಾಡೋದಕ್ಕಾಗಿ, ಆ ಎರಡನೇ ಆಗಮನ ಮಾತ್ರ ಅಲ್ಲ ಕರ್ತನೆ, ಬದುಕುತ್ತಿರುವ ಜೀವನದಲ್ಲಿ ನಾವು ನಿನಗೆ ಮಹಿಮಾರ್ಥಕವಾಗಿ, ನಿನ್ನ ನಾಮ ಮಹಿಮಕ್ಕಾಗಿ ಕರ್ತನೆ, ಅವಮಾನಕ್ಕಾಗಿ ಅಲ್ಲ ಕರ್ತನೆ, ನಿನ್ನ ನಾಮ ಮಹಿಮಾರ್ಥಕವಾಗಿ ನಾವು ಜೀವಿಸುವಂತೆ ನಮಗೆ ಸಹಾಯ ಮಾಡ್ಕೊಳ್ತೇನೆ. ಕೇಳುತ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿ, ಯಾರ್ಯಾರು ಅನಾರೋಗ್ಯದಲ್ಲಿ ಬಳಲುತ್ತಾ ಇದ್ದಾರೆ ಕರ್ತನೆ, ನಿನ್ನ ಗಾಯಗಳ ಆಸ್ತನು, ಅನಾರೋಗ್ಯದಲ್ಲಿ ರೋಗಗ್ರಸ್ತರಾಗಿ, ಬೇಕಂತಲೇ ರೋಗಿಗಳಾಗಿ, ತಿನ್ನಬಾರದಂಥ ವಸ್ತುಗಳನ್ನು ತಿಂದು ರೋಗಿಗಳಾಗಿ, ರೋಗದಲ್ಲಿ ಮಂಚದಲ್ಲಿ ಸಮಯವನ್ನು ವ್ಯರ್ಥ ಮಾಡ್ತಿರ್ತಕ್ಕಂಥವ್ರಿಗೆ ಇವತ್ತು ಆ ರೋಗಿಗಳನ್ನು ಗುಣಪಡಿಸಿ ಬೇಗನೆ ಎಚ್ಚೆತ್ತುಕೊಳ್ಳುವಂತೆ ಸಹಾಯ ಮಾಡಕರ್ತನೆ. ಸಂಪೂರ್ಣ ಸ್ವಸ್ಥತೆಯನ್ನು ಉಂಟು ಮಾಡಕರ್ತನೆ. ರಾಜ, ಮಾನಸಿಕವಾಗಿ ದಿಗುಲು ಚಿಂತೆ ಭಯದಿಂದ, ಕಳವಳದಿಂದ ಬಳಲುತ್ತಿರತಕ್ಕಂಥವ್ರು ಕರ್ತನೆ, ಅವರ ಸಮಯ ವ್ಯರ್ಥ ಆಗದಂತ ಕರ್ತನೆ, ನಿನ್ನ ಗಾಯಗಳಷ್ಟನ್ನು ಚಾಚಿ ಕರ್ತನೆ, ಅವರನ್ನು ಮುಟ್ಟಿ ಕರ್ತನೆ, ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ ಕರ್ತನೆ. ಯಾರ್ಯಾರು ಈ ಲೋಕದ ಮಾಯದಲ್ಲಿ, ಈ ಲೋಕದ ಅಂಧಕಾರದಲ್ಲಿ, ಈ ಲೋಕದ ಅಂಧಚಂದದಲ್ಲಿ, ಗ್ಲೈಮರ್ ವರ್ಲ್ಡ್ನಲ್ಲಿ, ಸೌಂದರ್ಯ ಲೋಕದಲ್ಲಿ ಕರ್ತನೆ ಜನರು ಕರ್ತನೆ ಮಾಯಾ ಮೋಸದಲ್ಲಿ ತಮ್ಮ ಸಮಯವನ್ನು ನಷ್ಟಪಡಿಸ್ಕೊಳ್ತಿರ್ತಕ್ಕಂಥ ಅವರೆಲ್ಲರಿಗೆ ಕರ್ತನೆ ಇವತ್ತು ಸಂಪೂರ್ಣವಾಗಿ ಆ ಮಾಯಾಲೋಕದಿಂದ, ಆ ಮೋಸದ ಲೋಕದಿಂದ, ಆ ಶಾಪದ ಲೋಕದಿಂದ, ಕಾಮವಿಲಾಸದ ಸೌಂದರ್ಯದ ಲೋಕದಿಂದ ಕರ್ತನೆ ನಿನ್ನ ಮಕ್ಕಳನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ ಕರ್ತನೆ. ಇಂದಿನಿಂದ ಕರ್ತನೆ ಕಾಲವು ಸ್ವಲ್ಪವಾಗಿರುವುದರಿಂದ
ಸೈತಾನನು ರಭಸವಾಗಿ ರೌದ್ರವಾಗಿ ನಿಮ್ಮ ಹತ್ರ ಇಳಿದು ಬಂದಿದ್ದಾನೆ. ಎಚ್ಚರಗೊಳ್ಳಿರಿ, ಈಗಲಾದರೂ ಎಚ್ಚರಗೊಳ್ಳಿರಿ ಎಂಬುದಾಗಿ ನಿನ್ನ ವಾಕ್ಯದಿಂದ ನಮ್ಮನ್ನು ಎಚ್ಚರಿಸಿ ಕರ್ತನೆ, ಚೈತನ್ಯಗೊಳಿಸಿ ಕರ್ತನೆ, ಮತ್ತು ಇದರ ಮರ್ತು ಹೋಗದಂತೆ ಕರ್ತನೆ ನಾವು ಸಮಯವನ್ನು ಸದ್ವಿನಿಯೋಗ ಮಾಡತಕ್ಕಂಥ ಜ್ಞಾನೋದಯವು ನಮಗೆ ಉಂಟು ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ. ಶುಭವೂ ಕ್ಷೇಮವು, ಸಮೃದ್ಧಿಯು ಅಭಿವೃದ್ಧಿಯು, ಆರೋಗ್ಯವು ಐಶ್ವರ್ಯವು, ಮಾನ ಸನ್ಮಾನವು, ನಿತ್ಯ ಜೀವವು, ರಕ್ಷಣೆಯು ಸದಾಕಾಲ ನನ್ನನ್ನು ಕೇಳ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಆತ್ಮೀಯರು, ಮಿತ್ರರು, ಸಹೋದರಿಗೆ ಉಂಟಾಗಲಿ ಎಂಬುದಾಗಿ ಹಾರೈಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಎಲ್ಲ ನನ್ನ ಪ್ರಿಯ ಸಹೋದರೇ, ಎಷ್ಟು ಆಸಕ್ತಿಯಿಂದ ನೀವೆಲ್ಲರೂ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ. ಹೀಗೆ ಎಡಬಿಡದೆ ದೇವರ ವಾಕ್ಯವನ್ನು ಕೇಳ್ತಾ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಸಮಯವನ್ನು ವ್ಯರ್ಥ ಮಾಡದೆ, ಪ್ರೈಸ್ ದ ಲಾರ್ಡ್ ಜೀಸಸ್, ಸಮಯವನ್ನು ಖರ್ಚು ಮಾಡೋಣ. ವ್ಯರ್ಥವಾದ ಕಾರ್ಯಗಳಿಗೆಲ್ಲ ಅರ್ಥವಾದ ಕಾರ್ಯಗಳಿಗೆ ಖರ್ಚು ಮಾಡೋಣ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು.